ಸಮುದ್ರಕ್ಕೆ ಟೋಲ್ ಹಾಕಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಇರಾನ್. ಒಂದು ಕಡೆ ಒಂದು ಹಡಗು ಇರಾನನ್ನು ಹರ್ಮುಜ್ ಜಲಸಂಧಿಯನ್ನು ದಾಟ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ 18 ಕೋಟಿಯಷ್ಟು ಇಟ್ಟರೆ ಹೇಗೆ ಅಂತ ಹೇಳಿ ಇರಾನ್ ಒಂದು ಕಡೆ ಚರ್ಚೆ ಮಾಡಿಕೊಂಡಿದೆ. ಕಾರಣ ಸಹಜವಾಗಿಯೇ ಇರಾನ್ಗೂ ಕೂಡ ಆರ್ಥಿಕ ತೊಂದರೆ ಇದ್ದೇ ಇರುತ್ತೆ. ನಿಮಗೆ ಒಂದು ರಿಯಾನ್ ಎಷ್ಟಿದೆ ಇವತ್ತಿಗೆ? ಡಾಲರ್ ಎದುರುಗಡೆ ಅದರ ಕಥೆ ಏನಾಗಿದೆ ಅಂತ ನೀವು ಚೆಕ್ ಮಾಡಿಕೊಂಡ್ರೆ $1 ಎದುರುಗಡೆ 1,35,000 ರಿಯಾನ್ಗಳನ್ನು ಕೊಟ್ಟರೆ ಅದು ಅವಾಗ ಸಮ ಆಗುತ್ತೆ ಅಂತ. 1,35,000 ರಿಯಾನ್ಗಳು $1ಗೆ ಸಮ ಅಂತ. ಇದರ ಮಧ್ಯೆ ನಮಗೀಗ ಹಣ ಬೇಕು, ನಮಗೆ ಏನು ಮಾಡಬೇಕು ನಾವು? ಇನ್ನೊಂದು ಕಡೆ ಏನಾಗಿದೆ, ಇರಾನ್ನಿಂದ ಹೊರಟಿದ್ವಲ್ಲ ಹಡಗುಗಳು, ಆ ಹಡಗುಗಳಿಗೆ ಯಾವೆಲ್ಲ ಸಮುದ್ರದಲ್ಲಿ ಆಲ್ರೆಡಿ ಬಂದುಬಿಟ್ಟಿದೆಯಲ್ಲ, ಇರಾನ್ ದಾಟಿಕೊಂಡು ಬಂದಿದೆಯಲ್ಲ, ಅವುಗಳಿಗೆ ನಾನು ವಿನಾಯಿತಿ ಕೊಡ್ತಾ ಇದ್ದೀನಿ, ಅವುಗಳು ರೀಚ್ ಆಗಿಬಿಡಲಿ ಅಂತ. ಏನಕ್ಕಿದು? ಜಾಗತಿಕವಾಗಿ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆಯಲ್ಲ, ಆ ಹಡಗುಗಳು ದಾಟ್ಕೊಂಡ್ಬಿಡ್ಲಿ ಅಂತ. ಇರಾನ್ಗೆ ಹೆಲ್ಪ್ ಆಗುತ್ತಾ ಇದರಿಂದ ಅಂತ ನೋಡಿದ್ರೆ ಸದ್ಯಕ್ಕೇನಂತ ಹೆಲ್ಪ್ ಇಲ್ಲ. ಯಾಕಂದರೆ ಇರಾನ್ನ ಸೆಂಟ್ರಲೈಸ್ಡ್ ಬ್ಯಾಂಕ್ಗಳು ಯಾವ್ಯಾವ ಇದೆಯೋ ಅವುಗಳನ್ನು ಆಲ್ರೆಡಿ ಕಂಟ್ರೋಲ್ ತೆಗೆದುಕೊಂಡಿದೆ ಅಮೆರಿಕ ಒಂದಲ್ಲ ಒಂದು ರೀತಿಯಲ್ಲಿ. ಈ ಹಡಗುಗಳನ್ನು ಬಿಟ್ಟಿದೆ. ಯಾಕಂದರೆ ಮಾತ್ರ ಇರಾನಿಂದ ಬೇರೆಯವ್ರು ಬರ್ತಾವಲ್ವಾ, ಅದಕ್ಕೂ ಏನು ವಿನಾಯಿತಿ ಕೊಟ್ಟಿಲ್ಲ. ಟ್ರಂಪ್ ಮೆದುಳಲ್ಲಿ ಕದನ ವಿರಾಮ ಇದೆ. ಟ್ರಂಪ್ ಬಾಯಲ್ಲಿ ಚೆಕ್ ಮಾಡ್ಕೊಂಡು ಬಿಟ್ರೆ ಸಂಗ್ರಾಮ ಇನ್ನೂ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಮಾತಾಡ್ತಿರೋದು ಯಾಕೆ? ಇದರ ಜೊತೆಗೆ ಡಿಯಾಗೋ ಗಾರ್ಸಿಯಾ ಬಹಳ ಇಂಪಾರ್ಟೆಂಟ್ ಇದು. ಇಲ್ಲಿ ಅಮೆರಿಕ ಮತ್ತು UK ಸೇನಾ ನೆಲೆಗಳಿವೆ. ಇವು ಎರಡರ ಮೇಲೂ ಕೂಡ, ಈ ಸೇನಾ ನೆಲೆಗಳಿತ್ತಲ್ಲ, ಎರಡರ ಮೇಲೂ ಕೂಡ ಇರಾನ್ ತನ್ನ 4,000 ಕಿಲೋಮೀಟರ್ ದೂರ ಕ್ರಮಿಸಬಲ್ಲಂತಹ ಖಂಡಾಂತರ ಕ್ಷಿಪಣಿಯನ್ನು ಲಾಂಚ್ ಮಾಡಿದೆ. ಟಾರ್ಗೆಟ್ ಹಿಟ್ ಆಯ್ತಾ? ಹಿಟ್ ಆಗಲಿಲ್ಲ. ಇದನ್ನು ಒಂದು ಅಮೆರಿಕದ ಇಂಟರ್ಸೆಪ್ಟರ್ ಮಿಸೈಲ್ ಇತ್ತಲ್ಲ, ಅದು ಅದನ್ನು ಹೊಡೆದು ಹಾಕಿದೆ ಒಂದು ಕಡೆ. ಇನ್ನೊಂದು ಅದು ಅಲ್ಲಿಗೆ ರೀಚ್ ಆಗಿಲ್ಲ ಅಂತ ಒಂದು. ವಾಟ್ ಎವರ್ ಇದೇನೇ ಇರಲಿ, 4,000 ಕಿಲೋಮೀಟರ್ ಕ್ರಮಿಸ್ಬಿಟ್ಟಿದ್ದು ನಿಜವೇ ಆದರೆ ಭೂಭಾಗದ 30% ಭಾಗಕ್ಕೆ ಅದು ಹೋಯಿತು ಅಂತ ಅರ್ಥ. 4,000 ಕಿಲೋಮೀಟರ್ ಜರ್ನಿ ಮಾಡಿದೆ ಆ ಕ್ಷಿಪಣಿ ಅಂತ ಹೇಳಿದ್ರೆ ಭೂಮಿಯ 30% ಭಾಗವನ್ನು ಅದು ಕ್ರಮಿಸಬಲ್ಲದು ಅಂತ. ಇದು ಯುರೋಪ್ನ ಯಾವುದೇ ರಾಷ್ಟ್ರಕ್ಕೆ ಬೇಕಾದರೂ ಟಾರ್ಗೆಟ್ ಮಾಡಿ ಹೊಡೆಯಬಹುದು. ಇರಾನ್ಗಿಷ್ಟು ಸಾಮರ್ಥ್ಯ ಇದ್ಬಿಟ್ರೆ ನಮ್ಮ ಗತಿ ಏನು? ಫ್ರಾನ್ಸ್ ಬೇಕಾದರೆ ಫ್ರಾನ್ಸು, UK ಬೇಕಾದರೆ UK, ಇನ್ಯಾವುದೇ ಯುರೋಪ್ನ ದೇಶವನ್ನು ಅದು ಹೊಡೆದು ಹಾಕಬಲ್ಲದು ಅಂತ ಒಂದು ಭಯ ಶುರುವಾಗಿದೆ. ಹೀಗಾದರೆ ಗತಿ ಏನು? ಇದರ ಮಧ್ಯೆ ಇರಾನ್ ತನ್ನ ಸಾಮರ್ಥ್ಯವನ್ನು ಕಳೆದುಕೊಳ್ತಾ ಇದೆಯಾ ಅಥವಾ ತನ್ನಲ್ಲಿದ್ದಂತಹ ಬ್ರಹ್ಮಾಸ್ತ್ರಗಳನ್ನು ಆಚೆ ಹಾಕ್ತಾ ಇದೆಯಾ? ಆರ್ಥಿಕತೆ ಕಥೆ ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟದ್ದು ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುನಿಲ್ ಇದ್ದಾರೆ ನಮ್ಮ ಜಾಯ್ನ್ ಆಗಲಿಕ್ಕೆ, ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ಸುನಿಲ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನೊಂದು ಕಡೆ ಪ್ರೊಫೆಸರ್ ಪ್ರಭಾಕರ್ ಅವರು ಇದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ. ಸ್ವಾಗತ ಪ್ರಭಾಕರ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನೊಂದು ಕಡೆ ಪ್ರೊಫೆಸರ್ ಬಸವರಾಜ್ ಅವರಿದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ಬಸವರಾಜ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಬಸವರಾಜ್ ಅವರು ನಮ್ಮ ಜಾಯ್ನ್ ಆಗಿದೆ, ಸ್ವಾಗತ ತಮಗೆ. ನಾನು ಮೊದಲಿಗೆ ಸುನಿಲ್ ಕೇಳಿಬಿಡ್ತೀನಿ. ಸುನಿಲ್, ಏನೋ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಈ ಯುದ್ಧ ಎಲ್ಲೋ ಕೊನೆ ಆಗುತ್ತೆ ಅನ್ನೋ ಒಂದು ಲಕ್ಷಣ ಕಾಣಿಸ್ತಿರೋದು ಟ್ರಂಪ್ ಬಾಯಲ್ಲಿ. ಏನೋ ಕೊನೆ ಆಗಿಬಿಡುತ್ತೆ ಅನ್ನೋ ಅಂತ ಹೇಳಿ. ಆದರೆ ಟ್ರಂಪ್ ಮೆದುಳು ಮತ್ತು ಟ್ರಂಪ್ ಮಾತು ಎರಡು ಬೇರೆ ಬೇರೆ ಥರ ಕಾಣಿಸ್ತಾ ಇದೆ. ಆರ್ಥಿಕತೆ ಇದೇ ಟ್ರಂಪ್ಗೂ ಇದೇ ಬೇರೆ ಬೇರೆ ದೇಶಗಳಿಗೂ ಕುತ್ತಿಗೆ ಹಿಸ್ಕಕ್ಕೆ ಶುರು ಮಾಡಿದರೂ ಕೂಡ ಈ ಒಂದು ರೀತಿಯಲ್ಲಿ ಬಡಪಟ್ಟಿಗೆ ನಾನು ಸೋಲಬಾರ್ದು, ಮೊದಲು ಶಾಂತಿ ಮಾತುಕತೆ, ಮೊದಲ ಸೀಸ್ಫೈರ್ ಮಾತು ಇರಾನ್ ಕಡೆಯಿಂದ ಬರಲಿ ಅಂತ ಹೇಳಿ ಇರಾನ್ ನಾನು ಏನಾದರೂ ಬಿಡಲ್ಲ ಅಂತ ಒಂದು ಕಡೆ ಇದೆ. ಗಾರ್ಸಿಯಾ ಮೇಲಿನ ಅಟ್ಯಾಕ್ ಇತ್ತಲ್ಲ, ಡಿಗೋ ಗಾರ್ಸಿಯಾ, ಈ ಅಟ್ಯಾಕ್ ಬಹುಶಃ ಯುದ್ಧದ ದಿಕ್ಕನ್ನು ಬದಲಾಯಿಸಬಲ್ಲದ? ಯುರೋಪ್ನ ಅನೇಕ ರಾಷ್ಟ್ರಗಳಿಗೆ ಭಯ ಹುಟ್ಟಿಸಿದೆ ಇದು. UK ಕೂಡ ತಿರುಗಿ ಬೀಳ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯುದ್ಧದಲ್ಲಿ ನಾನು ಎಲ್ಲೂ ಎಂಟ್ರಿ ಆಗ್ತಾ ಇಲ್ಲ, ನನ್ನ ನೆಲೆಗಳು ಯಾಕೆ ಟಾರ್ಗೆಟ್ ಆಗಬೇಕು ಅಂತ UK ಕೂಡ ಒಂದು ಸಿಟ್ಟಿದೆ. ಸೊ ಡಿಗೋ ಗಾರ್ಸಿಯಾದ ಮೇಲೆ ಇರಾನ್ 4,000 ಕಿಲೋಮೀಟರ್ ದೂರಕ್ಕೆ ಅದು ಬಂದಿದೆ, ಅಪ್ಪಳಿಸಿಲ್ಲ. ಒಂದು ಅಮೆರಿಕದ ಇಂಟರ್ಸೆಪ್ಟರ್ ಅದನ್ನು ಹಾಳು ಮಾಡಿದೆ, ಇನ್ನೊಂದು ಅದು ಫೈಲ್ ಆಯಿತು ಅಂತ ಇದೆ. ಅಪ್ಪಳಿಸ್ತಾ ಇದ್ದು ಒಂದು ಭಯ ಶುರುವಾಗಿದೆಯಲ್ಲ, ನನಗೇನು ಆಗಲ್ಲ, 4,000 ಕಿಲೋಮೀಟರ್ ದೂರದಲ್ಲಿದ್ದೀನಿ, ಇರಾನ್ ನನಗೆ ಕ್ರಮಿಸೋಕ್ಕಾಗಲ್ಲ, ಆ ಮಾನಸಿಕವಾಗಿ ಆ ಧೈರ್ಯ ಇತ್ತಲ್ಲ, ಆ ಧೈರ್ಯಕ್ಕೆ ಪೆಟ್ಟು ಬಿದ್ದಿದೆಯಾ ಅಂತ. ಗುಡ್ ಈವ್ನಿಂಗ್ ಟು ಯು ಆ್ಯಂಡ್ ಗುಡ್ ಈವ್ನಿಂಗ್ ಟು ಆಲ್ ದ ಫೆಲೋ ಪ್ಯಾನಲಿಸ್ಟ್. ಇವತ್ತು ಏನು ಒಂದು ಇದು ಡಿಯಾಗೋ ಗಾರ್ಸಿಯಾ ಮೇಲೆ ಈ 4,000 ಕಿಲೋಮೀಟರ್ ರೇಂಜ್ ಇರುವಂತಹ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಏನು ನಡೀತಿದೆ, ಇದನ್ನ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ದೀಸ್ ಆರ್ ಕಾಲ್ಡ್ IRBMs. ಅಂಡ್ ಮೋಸ್ಟ್ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇದ್ರಲ್ಲಿ ಏನು ಅಂತ ಹೇಳಿದ್ರೆ, ಇವತ್ತಿನವರೆಗೂ ಅವರು ಡಿಕ್ಲೇರ್ ಮಾಡಿರ್ಲಿಲ್ಲ ನಮ್ಮ ಒಂದು ಕೆಪಾಸಿಟಿ ಏನಿದೆ, ರೇಂಜ್ ಏನಿದೆ, ಇಷ್ಟು ಲಾಂಗ್ ರೇಂಜ್ ನಮ್ದಿದೆ ಅಂತ ಹೇಳ್ಬಿಟ್ಟು ಯಾವತ್ತೂ ಯಾವುದೇ ಒಂದು ಮಿಸೈಲ್ ವಿಚಾರವಾಗಿ ಅವರು ಇದನ್ನ ಡಿಕ್ಲೇರ್ ಮಾಡಿಲ್ಲ. ನಾವ್ ಅನ್ಕೊಂಡಿದ್ವಿ ಅವರು ಬೇರೆ ಅವ್ರ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಮುಖಾಂತರ ರಾಕೆಟ್ ಅಟ್ಯಾಕ್ ಮಾಡ್ತಾರೆ,
then hypersonic missiles up to 2000 kilometers range, ಇಲ್ಲ maximum 2500 kilometer range ವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಅನ್ಕೊಂಡಿದ್ವಿ. ಇವತ್ತಿನವರೆಗೂ ಅವರು ಕೂಡ ಇದನ್ನ ಓಪನ್ಲಿ ಡಿಕ್ಲೇರ್ ಮಾಡಿರ್ಲಿಲ್ಲ. ಬಟ್ ದಿಸ್ ಇಸ್ ಇರಾನ್ಸ್ ಲಾಂಗೆಸ್ಟ್ ರೇಂಜ್ ಸ್ಟ್ರೈಕ್ ಅಟೆಂಪ್ಟ್ ಎವರ್ ಇನ್ ದಿಸ್ ವಾರ್. ಯಾಕಂತ ಹೇಳಿದ್ರೆ ಪ್ರಾಬಬ್ಲಿ ನಾನು ಇದನ್ನ ಏನ್ ನೋಡ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಆಸ್ ಅನ್ ಎಕ್ಸ್ಪೆರಿಮೆಂಟ್ ಅವ್ರು ಇದನ್ನ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ಯುದ್ಧ ಲೆಟಸೆ ಮುಂದುವರಿತಾನೆ ಇದೆ. With this capacity they can hit London, Paris as well as Berlin. Sir, they can hit India. They can cross India and hit China also. ನೀವು ನೋಡಿದ್ರೆ ಈ 2500 kilometers range ಏನಿದೆಯಲ್ಲ, ಅಪ್ರಾಕ್ಸಿಮೇಟ್ಲಿ ಎಂಟೈರ್ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಓಷನ್ ಇದೇನಿದೆ ಆ ರೇಂಜ್ ನಾವು 2500 kilometers ಅಪ್ರಾಕ್ಸಿಮೇಟ್ಲಿ 2500 ಅಲ್ಲಿ ಅವರು ಮಾಡಬಹುದಿತ್ತು. ನಾವು ದೇ ಕ್ಯಾನ್ ಇವನ್ ಕ್ರಾಸ್ ಇಂಡಿಯಾ. ದಿಸ್ ಇಸ್ ಅ ವೆರಿ ಬಿಗ್ ಥಿಂಗ್. ತುಂಬಾ ದೊಡ್ಡ ವಿಷಯ ಇದು. ಅವರ ಕೇಪಬಿಲಿಟಿ ಏನಿದೆಯಲ್ಲ, ಸಿ these are all called as the battle updations ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನ. ಯಾಕಂತ ಹೇಳಿದ್ರೆ ನೀವು ಒಂದು ವಿಧಾನದಲ್ಲಿ ನೀವು ಯಾವಾಗ್ಲೂ ಯುದ್ಧ ಮಾಡ್ತಾನೆ ಇರ್ತೀರಾ. ಬಟ್ ಯಾವಾಗ ನಿಮಗೂ ಡ್ಯಾಮೇಜಸ್ ಆಗ್ತಾ ಇದೆ ಅಂಡ್ ಆಫ್ ಕೋರ್ಸ್ ನೀವು ಕೂಡ ಅಟ್ರಿಷನ್ ತುಂಬಾ ಎನಿಮಿ ಮೇಲೆ ಕೂಡ ನೀವು ತುಂಬಾ ಕಾಸ್ ಮಾಡ್ತಾ ಇದ್ದೀರಾ. ಸಿನ್ಸ್ ಇದು ನಡೀತಾ ಇರೋದ್ರಿಂದ ಒಂದು ಮೆಸೇಜ್ ಏನಿತ್ತು ಅದು ಇರಾನ್ ಕಡೆಯಿಂದ ಹೋಗ್ಬೇಕಿತ್ತು. ಅದೇನು ಅಂತ ಹೇಳಿದ್ರೆ, ನೀವು ಎಲ್ಲೇ ಇರಿ ನಾವು ನಿಮ್ಮನ್ನ ನಾವು ಬಿಡಲ್ಲ, ನಿಮ್ಮ ಎಲ್ಲಾ ಬೇಸಸ್ ಕೂಡ ನಮ್ಮ ಒಂದು ಟಾರ್ಗೆಟ್ ಒಳಗಡೆನೆ ಬರುತ್ತೆ ಅನ್ನೋದು. ಪ್ರಾಬಬ್ಲಿ ದಿಸ್ ಇಸ್ ಅನ್ ಅಟೆಂಪ್ಟ್. ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ, IRBM ಆಲ್ರೆಡಿ ಅವ್ರು ರೀಚ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಅಕಸ್ಮಾತ್ ICBM ರೇಂಜ್ಗೆ ಅಂತ ಹೇಳಿದ್ರೆ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ರೇಂಜ್ಗೆ ಅವ್ರು ಏನಾದ್ರು ಅಕಸ್ಮಾತ್ ಹೋದ್ರು ಅಂತ ಹೇಳಿದ್ರೆ, ಅಂಡ್ ಇಫ್ ಅಟ್ ಆಲ್ ಇಫ್ ದೇ ಮ್ಯಾನೇಜ್ ಟು ಗೆಟ್ ಒನ್ ಇದು ಏನಂತಾರೆ ಯುರೇನಿಯಂ 235 ಅವ್ರು ಏನಾದ್ರು ಎನ್ರಿಚ್ ಮಾಡ್ಬಿಟ್ರು, ಆಲ್ರೆಡಿ 60 ಅದರಲ್ಲೇ ಅವ್ರು ಬಾಂಬ್ ಮಾಡಬಹುದು. ಫಾರ್ ಯುವರ್ ಇನ್ಫಾರ್ಮೇಶನ್, ಅದನ್ನ ಅವ್ರು ಮಾಡಿದ್ರು ಅಂದ್ರೆ ಇರಾನ್ ಇಸ್ ನ್ಯೂಕ್ಲಿಯರ್ ಪವರ್. ದೇ ಆರ್ ವೆರಿ ವೆರಿ ಕ್ಲೋಸ್ ರೈಟ್ ನೌ. ಒಂದು ಸ್ಟ್ರಾಟಜಿಕ್ ಮೆಸೇಜ್ ಕೊಡಬೇಕಿತ್ತು. ಅಂಡ್ ಇನ್ನೊಂದು ವಿಷಯ ರಮಾಕಾಂತ್ ಅವ್ರೆ, ಈ ಡಿಯಾಗೋ ಗಾರ್ಸಿಯಾ ಅಂತ ಹೇಳ್ಬಿಟ್ಟು ಏನಿದೆ, ಅದು ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕ್ರಿಟಿಕಲ್ ಮಿಲಿಟರಿ ಬೇಸಸ್ ಗ್ಲೋಬಲಿ. ಈಗ ರೀಸೆಂಟ್ ಆಗಿ ಇಂಡಿಯನ್ ಓಷನ್ ಅಲ್ಲಿ ಒಂದು ಇರಾನ್ ಶಿಪ್ ನ ಟಾರ್ಪಿಡೋ ಮಾಡ್ಬಿಟ್ಟು ಆಫ್ಟರ್ ವರ್ಲ್ಡ್ ವಾರ್ II ಫಸ್ಟ್ ಇರಾನಿಯನ್ ಶಿಪ್ ಏನು ಸಿಂಕ್ ಆಯ್ತಲ್ಲ ಇಲ್ಲಿ, ಅದು ಇದೇ ಬೇಸ್ ಇಂದ ಆಪರೇಟ್ ಆಗಿತ್ತು. ಇದನ್ನ ಬ್ಲೂ ವಾಟರ್ ನೇವಿ ಅಂತ ಕರೀತಾರೆ. ಅದು ಬಿಟ್ಟು ಈ ಡಿಯಾಗೋ ಗಾರ್ಸಿಯಾ ಏನಿದೆ, ಲಾಂಗ್ ರೇಂಜ್ ಬಾಂಬರ್ ಹಬ್ಸ್ ಅಂತ ಐರಿಸ್ ದೇನಾ ಶಿಪ್ ಮೇಲೆ ಹೊಡೆದಿದ್ದದ್ದು. ಹೌದು, ಅದನ್ನೇ ನಾನು ಹೇಳ್ತಿರೋದು. ಈ ಡೇನಾ ಶಿಪ್ ನ ಏನು ಹೊಡೆದಿದ್ರಲ್ಲ ಅವರು, ಆ ಒಂದು ಸಬ್ಮರೀನ್ ಏನಿತ್ತಲ್ಲ ಅದೆಲ್ಲ ಇದೇ ಡಿಯಾಗೋ ಗಾರ್ಸಿಯಾ ಇಂದಾನೆ ಆಪರೇಟ್ ಆಗಿರೋದು. ಅದು ಬಿಟ್ಟು ಅಲ್ಲಿ ಲಾಂಗ್ ರೇಂಜ್ ಬಾಂಬರ್ ಹಬ್ ಏನಿದೆ ಅಂದ್ರೆ B1 ಮತ್ತೆ B2 ಬಾಂಬರ್ಸ್ ಏನಿದೆ ಅವ್ರದ್ದು, ಅದು ಇಲ್ಲ ಅಂತ ಹೇಳಿದ್ರೆ ಈ ನೇವಲ್ ಲಾಜಿಸ್ಟಿಕ್ಸ್ ಮತ್ತೆ ಸಬ್ಮರೀನ್ ಬೇಸ್ ಏನಿದೆ ಅದು ಕೂಡ ಅಲ್ಲೇ ಇರುವಂತದ್ದು. ಮತ್ತೆ ಅವರ ಎಂಟೈರ್ ಮಿಡಲ್ ಈಸ್ಟ್ ಆಪರೇಷನ್ಸ್ ಏನಿತ್ತಲ್ಲ ಅದು ಎಲ್ಲದಕ್ಕೂ ಇದು ಒಂದು ಲಾಂಚ್ ಪಾಯಿಂಟ್ ಆಗಿತ್ತು. ಸೊ ಅಟ್ಯಾಕಿಂಗ್ ಡಿಯಾಗೋ ಗಾರ್ಸಿಯಾ ಇಸ್ ಈಕ್ವಲ್ ಟು ಹಿಟಿಂಗ್ ದ ಬ್ಯಾಕ್ ಬೋನ್ ಆಫ್ US and UK power projection in Asia. So no base is out of Iran reach right now. ಇದೀಗ ನಾನು ಬಸವರಾಜ್, ನನಗೆ ಒಂದ್ ಕಡೆ ಪ್ರಭಾಕರ್ ಅವರ ಮಾತಾಡ್ಸ್ತೀನಿ. ಪ್ರಭಾಕರ್ ಅವರೇ ನೋಡಿ, ಒಂದ್ ಕಡೆ ಈ ಯುದ್ಧ ನಾವೇನು ನಿಲ್ಲಿಸಲ್ಲ ಅಂತ ಮಾತಾಡ್ತಾ ಇರಬಹುದು, ಬಟ್ ಎಲ್ಲರೂ ಆಲ್ರೆಡಿ ಸುಸ್ತಾಗಿರುವಂತೆ ಕಾಣಿಸ್ತಾ ಇದೆ. ಅಮೆರಿಕ ನೋಡಿ, ಒಂದ್ ಕಡೆ 140 ಮಿಲಿಯನ್ ಬ್ಯಾರಲ್ಸ್ ಆಫ್ ಇರಾನಿಯನ್ ಆಯಿಲ್, 140 ಮಿಲಿಯನ್ ಬ್ಯಾರಲ್ ಅಷ್ಟು ಇರಾನ್ನ ತೈಲವನ್ನು, ಯಾವ ತೈಲ ಸಮುದ್ರದಿಂದ ಆಲ್ರೆಡಿ ಮೇಲೆ ಬಂದುಬಿಟ್ಟಿತ್ತು ಅಂದರೆ ಇರಾನ್ ದಾಟಿಕೊಂಡಿತ್ತು, ನೀರ ಮೇಲೆ ನಿಂತಿತ್ತು, ಅದನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತೇಳಿ ಬಿಡುಗಡೆ ಮಾಡಿರುವುದು ಅಮೆರಿಕ. ಸುತ್ತುವರೆದಿತ್ತು ಅಮೆರಿಕದ ನೌಕಾಪಡೆಗಳು ಕೂಡ, ಆ ಸುಲಭಕ್ಕೆ ನಾನು ಬಿಟ್ಟುಬಿಡಲ್ಲ ಅಂತ ಹೇಳಿ. ಸೊ ಇದು ಶಾಂತಿ ಮಾತುಕತೆಗೆ ಒಂದು ಸೂಚಕನ, ಅಥವಾ ಸದ್ಯದ ವಿಶ್ವದ ತೈಲ ಬಿಕ್ಕಟ್ಟನ್ನು ಶಮನಗೊಳಿಸುವ ದೃಷ್ಟಿಯಿಂದ ಒಂದು ಸಣ್ಣ ಮೆಜರ್ಮೆಂಟಾ ಇದು ಅಂತ ಫ್ರಮ್ ಅಮೆರಿಕ ಅಂತ? ನೋಡಿ, ಇದು ಹೇಳಬೇಕು ಅಂತಂದ್ರೆ ಯುದ್ಧ ಮುಗಿಯಕ್ಕೆ ಮುಂಚೆ ಏನೇನು ಸಂಕೇತ ಸೂಚನೆಗಳು ಬರುತ್ತೋ ಅದೆಲ್ಲ ಬರ್ತಾನೆ ಇದೆ. US ನಲ್ಲಿ ಕೂಡ ಅವ್ರ ಹಣಕಾಸಿನ ದೃಷ್ಟಿಯಿಂದ ಅಂದ್ರೆ ಆರ್ಥಿಕವಾಗಿ ಈ ಯುದ್ಧವನ್ನ ಮುಂದುವರ್ಸ್ಕೊಂಡು ಹೋಗೋದು ಕಷ್ಟ ಆಗಿದೆ. ಮೊದಲನೇ ಒಂದ್ ವಾರ ಮತ್ತೆ 10 ದಿನದ ಹೊತ್ತಿಗೆ $4 ಬಿಲಿಯನ್ ಖರ್ಚಾಗಿದೆ ಅಂತ ಹೇಳ್ತಾ ಇದ್ರೆ, ಇವತ್ತು $40 ಬಿಲಿಯನ್ ದಾಟಿದೆ ಅದು. ಆಮೇಲೆ ಪೆಂಟಗನ್ ಕೂಡ ಈ ಯುದ್ಧಕ್ಕೆ ಸಪೋರ್ಟ್ ಮಾಡಬೇಡ, ಈಗ ಸರಿಯಾದ ಸಮಯ ಅಲ್ಲ ಅಂತ ಕೂಡ ರೆಕಮೆಂಡೇಶನ್ ಮುಂಚೆ ಟ್ರಂಪ್ಗೆ ಕೊಟ್ಟಿದ್ರು. ಅದನ್ನು ಮೀರಿ ಹೋಗಿ ಟ್ರಂಪ್ ಅಟ್ಯಾಕ್ ಮಾಡಿರೋದು ಒಂದು. ಎರಡನೇದು, ಪೆಂಟಗನ್ ನಿನ್ನೆ ದಿವಸ ಹೊಸದಾಗಿ ಒಂದು $200 ಬಿಲಿಯನ್ ನಮಗೆ ಬೇಕೇ ಬೇಕು, ನಾವು ಇದನ್ನು ಇನ್ ಮುಂದುವರಿಸಬೇಕಾದ್ರೆ ಅಂತ ಹೇಳಿದ್ದಾರೆ. ಆ ಹಣವನ್ನ ಹೊಂದಿಸೋದು ಬಹಳ ಕಷ್ಟ ಆಗತ್ತೆ ಅಮೆರಿಕಾಗೆ. ಅಮೆರಿಕ ಕೊಂಡಿರೋದು ಇರಾನ್ ನಿಂದ ಅಮೆರಿಕ ತನಕ ಬರೋದು ಸಾಧ್ಯವೇ ಇಲ್ಲ, ಎಂಟ ಮಿಸೈಲ್ ಆದ್ರೂ ಕೂಡ. ಯಾಕೆ ಅಂದ್ರೆ ಅದು ಅತಿ ದೂರದಲ್ಲಿದೆ. ಏನಾದ್ರೂ ಇಸ್ರೇಲ್ ತನಕ ಆಗತ್ತೆ.
ಇಸ್ರೇಲ್ಗೆ ಎಷ್ಟು ಸುಸ್ತಾಗಿದೆ ಅಮೆರಿಕದಷ್ಟೇನೆ ಅಂತ ಅಂದ್ರೆ ಅಲ್ಲಿ ಇರೋದು ಒಂದೇ ಸುಸಜ್ಜಿತವಾದಂತ ಸುರಕ್ಷಿತವಾದಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ Okay. ಬೆನ್ ಗುರಿಯನ್ ಅಲ್ಲಿಗೆ ಇಸ್ರೇಲ್ ಮಿಸೈಲ್ ಹೊಡೆದಿದೆ ಅಂದ್ರೆ 5 ಅಡಿ ಆಳ 18 ಅಡಿ ಉದ್ದ ಅಷ್ಟು ಗುಂಡಿ ಆಗೋಗಿದೆ. ಈಗ ಅಲ್ಲಿ ಇರೋ ರನ್ವೇ ಉಪಯೋಗ ಬರ್ತಾ ಇಲ್ಲ. ಅದನ್ನ ಸರಿ ಮಾಡೋದಕ್ಕೆ ಇವ್ರು ಹೇಳ್ತಾ ಇರೋದು ಕಡಿಮೆ ಅಂದ್ರೆ 2 ರಿಂದ 3 ತಿಂಗಳು ಬೇಕು ಅಂತ. ಆಮೇಲೆ ಅಲ್ಲಿ ಸ್ಟ್ರಕ್ಚರ್ ನಂಬರ್ 3 ಟರ್ಮಿನಲ್ ನಂಬರ್ 3 ಅಲ್ಲಿ ಕೂಡ ಮಿಸೈಲ್ ಹೊಡೆದಾಗ ಅದು ಆ ಟರ್ಮಿನಲ್ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅದನ್ನ ಸರಿ ಮಾಡೋದಕ್ಕೆ 18 ರಿಂದ 24 ತಿಂಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಲ್ದೇನೆ ಮೊನ್ನೆ ದಿನ ನೆನ್ನೆ ಅತಿ ಬೆಳಗಿನ ಜಾವ ಬಂದಿರೋ ಎಲ್ಲಾ ರಿಪೋರ್ಟ್ ಪ್ರಕಾರ ಟೆಲವೀವ್ನಲ್ಲಿ ಮಧ್ಯಭಾಗದಲ್ಲಿ ಇರ್ತಕ್ಕಂತ ಆರ್ಥಿಕ ವ್ಯವಸ್ಥೆಗೆ ಏಟು ಬಿದ್ದಿದೆ. ಅಲ್ಲಿ ಇರುವಂತಹ ಟೆಲವೀವ್ನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಬಿದ್ದಿದೆ. ಅತಿ ಬ್ಯುಸಿ ಆಗಿರುವಂತಹ ಸ್ಟೇಷನ್ ಅಲ್ಲಿ ಹಾಳಾಗಿದೆ. ಸಾವಾಗಿಲ್ಲ, ಆದ್ರೂ ಕೂಡ ಡ್ಯಾಮೇಜ್ಗಳು ಸಿಕ್ಕಾಪಟ್ಟೆ ಆಗಿದೆ. ಈಗ ಅಮೆರಿಕ ಮತ್ತೆ ಇಬ್ಬರು ವೃದ್ಧರು ಸತ್ತಿದ್ದಾರೆ ಅಂತ ರಿಪೋರ್ಟ್ ಇದೆ ಸರ್. ಅಲ್ಲಿ ಇಬ್ಬರು ವೃದ್ಧರು ಸತ್ತಿದ್ದಾರೆ ಅಂತ ರಿಪೋರ್ಟ್ ಇದೆ ಅಲ್ಲಿ ಆ ರೈಲ್ವೆ ಸ್ಟೇಷನ್ಗೆ ಅದು ಹೊಡೆದಾಗ. ಅಲ್ಲ, ಅಮೆರಿಕಾನು ನಿಲ್ಸ್ಬೇಕು ಅಂತಿದೆ, ಇಸ್ರೇಲ್ ಕೂಡ ನಿಲ್ಸ್ಬೇಕು ಅಂತಿದೆ. ಇವ್ರ ಮಧ್ಯೆ ಪ್ರಾಬ್ಲಮ್ ಏನಿದೆ ಅಂದ್ರೆ ಅನಾವಶ್ಯಕವಾಗಿ ಅಮೆರಿಕವನ್ನ ಇಸ್ರೇಲ್ ಎಳ್ಕೊಂಡ್ ಬಂದು ಬಿಟ್ಟಿದ್ದಾರೆ ಇದರಲ್ಲಿ ಅಂತ. ಅಮೆರಿಕ ನೀವು ನಮ್ಮನ್ನ ಎಳ್ಕೊಂಡ್ ಬಂದಿದ್ದಕ್ಕೆ ಮಾಡಿದ್ದೀರಿ ಅಂತ. ಯಾರು ಫಸ್ಟ್ ಅಟ್ಯಾಕ್ ಮಾಡಿದ್ರು ಇರಾನ್ ಮೇಲೆ ಇನ್ನೂ ಅವ್ರವರಲ್ಲೇ ಸ್ಪಷ್ಟತೆ ಇಲ್ಲ. ಈಗ ಇರಾನ್ಗೆ ತಾವು ಒಂದು ಏಟು ತಿನ್ನೋದು ಮಾತ್ರ ಅಲ್ಲ, ಅಫ್ಕೋರ್ಸ್ ಮೊದಲ ಬಾರಿಗೆ ಇಸ್ರೇಲ್ ಪ್ರೆಸ್ ಅಮೆರಿಕ ಸೇರ್ಕೊಂಡು ಇರಾನ್ಗೆ ಹಾಕಿರೋದು ಅಟ್ಯಾಕ್ಸ್ ಎಲ್ಲ, ಮಿಸೈಲ್ಸ್ ಎಲ್ಲ ಅಟ್ಯಾಕ್ ಮಾಡಿರೋದು ಇಲ್ಲಿವರೆಗೂ. ಈಗ ಏನಾಗಿದೆ ಅಂದ್ರೆ ಹಾರ್ಮೋಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಮೊದಲನೇ ಸ್ಟೆಪ್, ಅತಿ ಅವಶ್ಯಕ ಯುದ್ಧ ನಿಲ್ಬೇಕಾದ್ರೆ. ಈಗ ಇರಾನ್ ಎಷ್ಟು ನೀವು ಟ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಅವರು ಟೋಲ್ ಕೊಟ್ಕೊಂಡು ಮುಂದೆ ಹೋಗ್ಬೇಕಲ್ಲಿಂದ ಕ್ಲಿಯರ್ ಅಂತ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿರೋದು ಇರಾನಿನ ಸ್ಟೇಟ್ಮೆಂಟ್ ಇತ್ತೀಚಿನ ಗಂಟೆ ಏನು ಅಂದ್ರೆ ಹಾರ್ಮೋಸ್ ಸಂಧಿ ಓಪನ್ ಆಗಿದೆ, ನಾವು ನಮ್ಮ ಎನಿಮಿಗಳ ಶಿಪ್ ಮಾತ್ರ ಅಲ್ಲಿಂದ ಬಿಡೋದಿಲ್ಲ ಅಂತ. ನೋಡಿ, ಇವತ್ತು ಒಂದು ಜೆಸ್ಚರ್ ರೂಪದಲ್ಲಿ ಜಪಾನಿ ಶಿಪ್ ಅನ್ನ ಹೋಗಕ್ ಬಿಟ್ರು. ಅಂದ್ರೆ ನಿನ್ನೆ ತಾನೇ ಅದು ಪ್ರೆಸಿಡೆಂಟ್ ಟ್ರಂಪ್ ಜೊತೆ ಮೀಟಿಂಗ್ ಇತ್ತು. ಜಾಪನೀಸ್ ಪ್ರೈಮ್ ಮಿನಿಸ್ಟರ್, ಲೇಡಿ ಪ್ರೈಮ್ ಮಿನಿಸ್ಟರ್ ಕಳೆದ ತಿಂಗಳು 8ನೇ ತಾರೀಕು ಅವ್ರು ಗೆದ್ದು ಬಂದಿರೋದು. ಫಸ್ಟ್ ಪ್ರೆಸಿಡೆಂಟ್ G7 countries to meet Donald Trump in the White House. He is the Japanese Prime Minister Sanae Takaichi. ಅವರು G7 ನೇಟೋದನ್ನ ಕೇಳ್ಕೊಂಡಾಗೆ ಬನ್ನಿ ಸಹಾಯ ಮಾಡಿ ಅಂತ ಕೇಳಿದ್ರು ಅಮೆರಿಕ. ಅವರೆಲ್ಲ ನೋ ಅಂತ, ಜಪಾನ್ ಕೂಡ ನೋ ಅಂತ ಹೇಳಿದ್ರು, ಸೌತ್ ಕೊರಿಯಾ ಕೂಡ ನೋ ಅಂತ. ಆದ್ರೆ ಜಪಾನ್ ನಲ್ಲಿ ನಗಸಾಕಿ ಪಕ್ಕದಲ್ಲಿ ಇರುವಂತ ಸಸೆಬೋ ಅನ್ನೋ ಒಂದು ಜಾಗದಲ್ಲಿ ಇದು ಟ್ರಿಪೋಲಿ ಇವ್ರದ್ದು ಇತ್ತು ಶಿಪ್, ಅಮೆರಿಕನ್ ಸುಮಾರು 47,000 ಜನ ಅಮೆರಿಕನ್ ಸೋಲ್ಜರ್ಸ್ ಜಪಾನ್ ನಲ್ಲಿ ಇದ್ದಾರೆ. ಯಾಕಂದ್ರೆ ಜಪಾನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 9 ಪ್ರಕಾರ ಕಳಿಸೋ ಹಾಗಿಲ್ಲ ಅವ್ರ ಆರ್ಮಿನ ಹೊರಗಡೆ. ಈಗ ಅಮೆರಿಕನ್ ಆರ್ಮಿ ಅವ್ರು ಹೋಗ್ತಾ ಇದ್ದಾರೆ ಶಿಪ್ ನಲ್ಲಿ. ಅದು ಕ್ರಾಸ್ ಆಗಿ ಈಗ ಅರೇಬಿಯನ್ ಸಿ ಎಂಟರ್ ಆಗಿದೆ. ಈಗ ಸಮಸ್ಯೆ ಇರೋದೇನು ಅಂದ್ರೆ ಟ್ರಂಪ್ ಹೇಳ್ಬಿಟ್ರಲ್ಲ, ನಿಮ್ ದೇಶದವರು ನಿಮ್ ಶಿಪ್ ಅಂತ ಕಳಿಸ್ಕೊಂಡು ನಿಮ್ದಂತ ಟ್ಯಾಂಕರ್ ಗಳನ್ನ ಕಚ್ಚಾ ವಸ್ತು ಇರುವಂತ ಶಿಪ್ ನ ಕರ್ಕೊಂಡು ಹೋಗಿ ಸುರಕ್ಷತೆ ಕೊಟ್ಟು ಅಂತ ಹೇಳಿದ್ರಲ್ಲ, ಅದು ಎಲ್ಲರೂ ನೋ ಅಂತ ಹೇಳಿದ್ರು. ಆದ್ರೂ ಕೆಲವರು ಅನುಕೂಲಕ್ಕೋಸ್ಕರ ಬಂದ್ರು. ಈಗ ದಿಗೋ ಗಾರ್ಸಿಯಾ ಅಂತ ಹೇಳಿದ್ರು, ನಿಜವಾಗ್ಲೂ ಸುನಿಲ್ ಅವ್ರು ಬಹಳ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ವಿಷಯ, ಅದರ ವಿವರಣೆ ಅವರಿಗೆ ಬಿಟ್ರೆ, ಈಗ ಆರ್ಥಿಕವಾಗಿ ಅಮೆರಿಕಾಗೆ ಮತ್ತೆ ಇಸ್ರೇಲ್ಗೆ ಹೊಡೆತ ಬಿದ್ದಿರೋದು ಈ ಯುದ್ಧದ ಕಾರಣದಿಂದಾಗಿ ಅತಿಯಾಗಿ ಆಗಿದೆ. ಇದರಿಂದ ಅವರು ಚೇತರಿಸ್ಕೊಳ್ಳೋದು ಬಹಳ ಕಷ್ಟ. ಈಗ ಏನಾಗಿದೆ ನೋಡಿ, ಇರಾನೇನೆ ಸುಮಾರು 20 ವರ್ಷ ಹಿಂದೆ ಹೋಗ್ಬಿಟ್ಟಿದೆ. ಅವರು ಫೆಬ್ರವರಿ 27ನೇ ತಾರೀಕು ಯಾವ ಸ್ಥಿತಿ ಇತ್ತು ಅವ್ರದ್ದು, ಒಂದ್ ರೀತಿನ ಅವರ ಸಾರ್ವಭೌಮತೆ ತೆಕ್ಕೊಂಡು ಅಥವಾ ಅವರ ದೇಶದ ಸುರಕ್ಷತೆ ತೆಕ್ಕೊಂಡು ಅಲ್ಲಿ ಇದ್ದಂತ ಒಂದು ಕಟ್ಟರ್ಪಂಥಿ ಆಡಳಿತ ವ್ಯವಸ್ಥೆನೇ ಆಗ್ಲಿ ತಗೊಂಡ್ರೆ. ಮಾತಾಡ್ತೀನಿ ಸರ್, ನಿಮ್ಮನ್ನು ಮಾತಾಡ್ತೀನಿ. ಇದೀಗ ಬಸವರಾಜ್ ಅವರು ಮಾತಾಡ್ಸ್ಬಿಡ್ತೀನಿ ನಾನು. ಬಸವರಾಜ್ ಸರ್, ಈಗ ಇರಾನ್ ನಲ್ಲಿ ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಪ್ಲಾನ್ ನಡೀತಾ ಇದೆ ಸರ್. ಅಲ್ಲಿ ಲಾ ಮೇಕರ್ ಇನ್ಕ್ಲೂಡಿಂಗ್ MP ಸೊಮಾಯೆ ರಫಿ ಅಂತ ಹೇಳಿ. ಏನ್ ಬಿಲ್ ಅಂತ ಹೇಳಿದ್ರೆ, ಯಾವ್ಯಾವ ದೇಶಗಳು ತನ್ನ ಹೋರ್ಮು ಜಲಸಂಧಿಯಿಂದ ಹಡಗುಗಳ ಮೂಲಕ ಲಾಭವನ್ನ ಮಾಡ್ಕೊಳ್ತಾ ಇದ್ದಾರೋ, ಒಂದು ಹಡಗಿಗೆ ಅದು ಅವರು ಫುಡ್ಗೋಸ್ಕರ ಬಳಸ್ಕೊಳ್ತಾ ಇದ್ದಾರೋ, ತೈಲಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೋ, ಒಂದು ಹಡಗಿಗೆ 18 ಕೋಟಿ ನಾವು ಟೋಲ್ ಹಾಕಿಬಿಟ್ರೆ ಹೇಗೆ ಅಂತ ಹೇಳಿ.
ಒಂದು ಕಡೆ ಇದು ಅವರಿಗೆ ಹಣದ ಮೂಲ ಕೂಡ ಬೇಕು. ಇರಾನ್ನ ಸೆಂಟ್ರಲ್ ಬ್ಯಾಂಕ್ಗಳ ಮೇಲೆ ಅಮೆರಿಕ ಒಂದಷ್ಟು ನಿಯಂತ್ರಣ ಹಾಕೊಂಡು ಫ್ರೀಸ್ ಮಾಡೋ ಒಂದು ಕಡೆ ಕೂರಿಸಿದೆ. ಅಟ್ ದ ಸೇಮ್ ಟೈಮ್ ಆಲ್ರೆಡಿ ಇರಾನ್ ಬಿಟ್ಟಿರ್ತಕ್ಕಂಥ ಇರಾನ್ನ ಹಡಗುಗಳು ಯಾವ್ದಿದೆಯೋ ಅದಕ್ಕೆ ವಿನಾಯಿತಿ ಕೊಡ್ತಾ ಇದ್ದೀನಪ್ಪ, ಅದು ಬೇಕಾದ್ರೆ ಪ್ಲೇಸ್ಗಳು ರೀಚ್ ಆಗ್ಬಿಡ್ಲಿ ಅಂತ ಅಮೆರಿಕ ಒಂದು ಕಡೆ ಬಿಟ್ಕೊಂಡಿದೆ. ಅದು ಇರಾನಿಗೆ ಹೆಲ್ಪ್ ಮಾಡದಂತೆ ಅಲ್ಲ, ಜಾಗತಿಕ ಆರ್ಥಿಕ ಬಿಕ್ಕಟ್ಟು, ತೈಲ ಬಿಕ್ಕಟ್ಟಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ 18 ಕೋಟಿ ಒಂದು ಕಡೆ, ಈ ತೈಲ ಬಿಕ್ಕಟ್ಟಿಗೆ ಪರಿಹಾರ ಒಂದು ಕಡೆ. ಎಕನಾಮಿಕಲಿ ಹೇಗೆ ಹೋಗುತ್ತೆ ಸರ್ ಪ್ರಪಂಚ ಈಗ ಅಂತ? ಇದು ಹಾರ್ಮೋಸ್ ಇದೆಯಲ್ಲ, ಹಾರ್ಮೋಸು ಇಡೀ ಪ್ರಪಂಚಕ್ಕೆ ಬಹಳ ಮುಖ್ಯವಾದಂಥ ಒಂದು ಜಲಸಂಧಿ. ಆ ಜಲಸಂಧಿಯನ್ನ ಇವತ್ತು ಇರಾನ್ ಯುದ್ಧದ ಸಂದರ್ಭದಲ್ಲಿ ಬಳಸ್ಕೊತಾ ಇದೆ. ಇಡೀ ಪ್ರಪಂಚ ಎಣ್ಣೆಯನ್ನ ಪಡ್ಕೋಬೇಕಾದ್ರೆ ಈ ಹಾರ್ಮೋಸ್ ಜಲಸಂಧಿಯ ಮೂಲಕನೇ ಸುಮಾರು 30% 40% ಎಣ್ಣೆಗಳು ಪ್ರಪಂಚಕ್ಕೆ ಮುಟ್ತಾ ಇದೆ. ಈಗ ಯುದ್ಧ ಒಂದು ಹಂತಕ್ಕೆ ಬಂದಿದೆ. ಯುದ್ಧದಲ್ಲಿ ಭಾಗವಹಿಸಿದಂಥ ದೇಶಗಳು ಸುಸ್ತಾಗಿದ್ದಾವೆ. ಆ ಕಾರಣಕ್ಕೆ ಒಂದು ನೆಪವನ್ನ ಹುಡುಕ್ತಾ ಇದ್ದಾವೆ, ಯಾವುದಾದ್ರು ರೂಪದಲ್ಲಿ ಯುದ್ಧವನ್ನ ನಿಲ್ಲಿಸಬೇಕು ಅಂತ. ಈಗ ಇರಾನ್ ಷರತ್ತು ಹಾಕಿದೆ. ಇರಾನ್ ಹಾಕಿರುವಂತ ಷರತ್ತನ್ನ ಒಪ್ಕೊಳ್ಳುವಂಥದ್ದು ತುಂಬಾ ಕಷ್ಟ. ಯಾಕೆಂದ್ರೆ 3 ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಅದರಲ್ಲೂ ಪ್ರತಿಷ್ಠೆಯ ಪ್ರಶ್ನೆ. ಇರಾನ್ ಮತ್ತೆ ಅಮೆರಿಕ ಇರಾನ್ ವಿಧಿಸಿದಂತಹ ಷರತ್ತನ್ನ ಒಪ್ಕೊಳ್ಳುವಂಥದ್ದು ಅಮೆರಿಕಾಗೆ, ಇಸ್ರೇಲ್ಗೆ ಕಷ್ಟ ಇದೆ. ಯುದ್ಧ ನಿಲ್ಲಲ್ಲ ಅಂತ ಇರಾನಿಗೆ ಗೊತ್ತಿದೆ. ಆ ಕಾರಣಕ್ಕೆ ಇರಾನ್ ಈ ಒಂದು ಟೋಲ ಹಾಕುವ ಒಂದು ಕಾರ್ಯಕ್ರಮವನ್ನ ತನ್ನ ಒಂದು ಬಿಲ್ ಮೂಲಕ ತರ್ತಾ ಇದೆ. ಆದ್ರೆ ಈ ಬಿಲ್ ಅಷ್ಟರ ಮಟ್ಟಿಗೆ ಯಶಸ್ಸಾಗಲಾರದು ಅಂತ ಅನ್ಸುತ್ತೆ. ಇನ್ನೊಂದಷ್ಟು ಯುದ್ಧವನ್ನ ಮುಂದೆ ತಗೊಂಡೋಗ್ತದೆ ಅಂತ ನನಗೆ ಅನಿಸ್ತದೆ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ ಅಮ್ಮನ್ನ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಒಂದು ಬ್ರೇಕ್. ಸುನಿಲ್, ಒಂದು ಪ್ರಶ್ನೆ ಐತಿ ಇಲ್ಲಿ. ಈ ಹಮಾಸ್, ಹೌತೀಸ್ ಮತ್ತು ಹೆಜ್ಬುಲ್ಲಾ ಟಾರ್ಗೆಟ್ ಮಾಡ್ಕೊಂಡು ಇಸ್ರೇಲ್ ಒಂದು ಕಡೆ ಅವರ ಬೆನ್ನು ಬಿದ್ದಿದೆ. ಇಲ್ಲಿ ಇಸ್ರೇಲ್ ಕಡಿಮೆ ಕಾಟ ಕೊಡ್ತಾ ಇಲ್ಲ. ಅದು ಹಮಾಸ್ಗಾಗಿರಬಹುದು, ಹೌತಿಗಾಗಿರಬಹುದು, ಅಥವಾ ಹೆಜ್ಬುಲ್ಲಾಗಳಿಗಾಗಿರಬಹುದು. ಇದು ಒಂದು ಕಡೆ. ಅಟ್ ದ ಸೇಮ್ ಟೈಮ್ ಇಸ್ರೇಲ್ನ ಟಾಪ್ ಲೀಡರ್ಶಿಪ್ ಯಾರ್ಯಾರಿದ್ರೋ ಆಲ್ಮೋಸ್ಟ್ 60% ಆಫ್ ದಿ ಟಾಪ್ ಲೀಡರ್ಶಿಪ್ ಹ್ಯಾಸ್ ಗಾನ್, ಹೊರಟೋಗ್ಬಿಟ್ಟಿದ್ದಾರೆ. ಅವ್ರು ಯಾರು ಬದುಕಿಲ್ಲ ಇವತ್ತಿಗೆ. ಇನ್ನೊಂದು ಕಡೆ ಪ್ರಶ್ನೆ ಬಂದರೆ UAE ಇತ್ತಲ್ಲ, ಇದು ಬಹಳ ಕ್ರೂಷಿಯಲ್. ಇದು UAE ತನ್ನ ಏರ್ ಬೇಸನ್ನು ಅಮೆರಿಕಕ್ಕೆ ಬಿಟ್ಕೊಡ್ತಾ ಇದೆ. ಅದು ನೀನು ಯೂಸ್ ಮಾಡ್ಕೋ ಏರ್ ಬೇಸ್ನ ಅಂತ UAE ಹೇಳ್ತಾ ಇದೆ. ಸೊ ಹೀಗಿದ್ದಾಗ ಖತಾರ್ನ ಸ್ಟ್ಯಾಂಡ್ ಕೂಡ ಬಹಳ ಇಂಪಾರ್ಟೆಂಟು. ಶಿಯಾ ಸುನ್ನಿ ವಿಚಾರ ಏನೇ ಇದ್ದರೂ ಕೂಡ ಇದೇ ಖತಾರ್ ಇರಾನ್ ಜೊತೆಗೆ ಚೆನ್ನಾಗಿದೆ. ಇದೇ ಖತಾರ್ ಅಮೆರಿಕ ಜೊತೆಗೂ ಕೂಡ ಚೆನ್ನಾಗಿದೆ. ಇದೇ ಖತಾರ್ $400 ಮಿಲಿಯನ್ ಮೌಲ್ಯದ ಮೊತ್ತದ ವಿಮಾನವನ್ನು ಇದೇ ಡೊನಾಲ್ಡ್ ಟ್ರಂಪ್ಗೆ ಗಿಫ್ಟ್ ಮಾಡಿದ್ದದ್ದು. ಸೊ ಖತಾರ್ ಸ್ಟ್ಯಾಂಡ್ ಏನಿಲ್ಲಿ, ಇದೀಗ ಮುಸ್ಲಿಂ ರಾಷ್ಟ್ರಗಳು ಆಂಟಿ ಇರಾನ್ ಆಗಿ ಇದೀಗ ಬದಲಾಗ್ತವ ಈ ಸಂದರ್ಭದಲ್ಲಿ. ಆ ಸ್ಥಿತಿಗೆ ಬಂದುಬಿಟ್ಟಿದೆ ಒಂದು ವಾರ ಅಂತ. ಏನು ಒಂದು ಇನ್ಕ್ಲೂಡಿಂಗ್ ಇಂಡಿಯಾ, ಯುನೈಟೆಡ್ ನೇಷನ್ಸ್ ಅಲ್ಲಿ ಒಂದು ರೆಸೊಲ್ಯೂಷನ್ ತಂತು. ಅರೌಂಡ್ 134 ಕಂಟ್ರೀಸ್ ಪ್ಲಸ್ ಇಂಡಿಯಾ ಸಪೋರ್ಟ್ ಮಾಡ್ತು ಅದಕ್ಕೆ. ಅದೇನು ಅಂತ ಹೇಳಿದ್ರೆ, ಈ ಒಂದು ಗಲ್ಫ್ ಕೋಆಪರೇಟಿವ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ನಾವೇನ್ ಕರಿತೀವಿ, ಆ ಕಂಟ್ರೀಸ್ ಮೇಲೆ ಇರಾನ್ ಏನೇನ್ ಅಟ್ಯಾಕ್ ನಡೆಸ್ತು, ಆ ಎಲ್ಲಾ ಅಟ್ಯಾಕ್ಸ್ ನ ಈ ಒಂದು ರೆಸೊಲ್ಯೂಷನ್ ಮುಖಾಂತರ ಯುನೈಟೆಡ್ ನೇಷನ್ಸ್ ಅಲ್ಲಿ ಇದನ್ನ ಖಂಡನೆ ಮಾಡಲಾಯ್ತು. ಅದನ್ನ ಖಂಡಿಸಿದಾದ್ಮೇಲೆ ಇಂಡಿಯಾ ತನ್ನ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೆ. ಬಟ್ ಆದ್ರೆ ಅದರಲ್ಲಿ ಇಸ್ರೇಲ್ ಹೆಸರಿಲ್ಲ, ಮತ್ತೆ ಇದಿಲ್ಲ, ಏನು ಯುನೈಟೆಡ್ ಸ್ಟೇಟ್ಸ್ ಹೆಸರಿಲ್ಲ. ಇವರ ಮಧ್ಯದಲ್ಲಿ ಏನ್ ನಡೀತಿದೆ, ಈ 3 ದೇಶಗಳ ಮಧ್ಯದಲ್ಲಿ ಅವ್ರದ್ದು ಯಾರ್ದು ಅದ್ರಲ್ಲಿ ಹೆಸರಿಲ್ಲ. ಆದ್ರೆ ಈ ಒಂದು ದೇಶ ಅವ್ರ ಮೇಲೆ ಮಾಡಿದಂತಹ ಒಂದು ಅಟ್ಯಾಕ್ ಏನಿತ್ತು ಅದರ ಖಂಡನೆ ನಡೀತು. ಸೊ ಇನ್ನೊಂದು ಇದು ವಿಷಯ ಇಲ್ಲಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಶಿಯಾ ಸುನ್ನಿ ಅನ್ನೋ ಒಂದು ವಿಚಾರನ ನಾವು ಬಿಟ್ಬಿಟ್ರೆ, ಆಲ್ರೆಡಿ ನಾನು ಯಾವಾಗ್ಲೂ ಅದನ್ನ ಹೇಳ್ತಿರ್ತೀನಿ, ಈ ಒಂದು ಪರ್ಷಿಯನ್ ಸುಪ್ರಿಮಸಿ ಅಂತ ಹೇಳ್ಬಿಟ್ಟು ನಾನು ಏನ್ ಹೇಳ್ತಾ ಇರ್ತೀನಿ ಯಾವಾಗ್ಲೂನು, ಅದು ಇವತ್ತಿಗೂ ಅಲ್ಲಿ ಖಂಡಿತವಾಗ್ಲೂ ಇದ್ದೇ ಇದೆ. ಅಕಸ್ಮಾತ್ ಅದಿಲ್ದಿರ, ಆ ಒಂದು ರೇಷಿಯಲ್ ಸುಪ್ರಿಮಸಿ ಇಲ್ಲ ಅಂದಿದ್ರೆ ಇವತ್ತು ತುಂಬಾ ಒಂದು ಅಷ್ಟು ದೇಶಗಳಿವೆ ಮಿಡ್ಲ್ ಈಸ್ಟ್ ಅಲ್ಲಿ, ಅರಬ್ ಕಂಟ್ರೀಸ್ ಅಷ್ಟೊಂದಿವೆ. ಆ ಎಲ್ಲಾ ಕಂಟ್ರೀಸ್ ಡೆಫಿನೆಟ್ಲಿ ಇವತ್ತು ಇರಾನ್ ಜೊತೆ ನಿಂತ್ಕೋಬೇಕಾಗಿತ್ತು. ಆದ್ರೆ ಅದು ಅಮೆರಿಕ ಜೊತೆ ಕೈ ಜೋಡಿಸಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲಿ ಒಂದು ಆಂಟಿ ಇರಾನ್ ಸೆಂಟಿಮೆಂಟ್ ತುಂಬಾ ಮುಂಚೆಯಿಂದಾನೆ, ಅಫ್ಕೋರ್ಸ್ ಅದು ಅಮೆರಿಕ ಬಿಲ್ಡ್ ಮಾಡಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ.
ಬಟ್ ಅಮೆರಿಕ ಪ್ರಯತ್ನ ಪಟ್ಟಾಗ ಇವರು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಆಂಟಿ ಇರಾನ್ ಮೆಂಟಾಲಿಟಿ ಏನಿತ್ತು ಅದು ಆಲ್ರೆಡಿ ಮಿಡಲ್ ಈಸ್ಟ್ ಅಲ್ಲಿ ತುಂಬಾ ಮುಂಚೆಯಿಂದ ಇತ್ತು, ಅದು ಇವತ್ತಿಂದಲ್ಲ. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಆಸ್ ಫಾರ್ ಅಸ್ ಕತಾರ್ ಇಸ್ ಕನ್ಸರ್ನ್ಡ್, ಕತಾರ್ ಅಲ್ಲಿ ಇವ್ರು ಮಾಡಿರುವಂತಹ ಅಟ್ಯಾಕ್ಸ್ ಏನಿದೆಯಲ್ಲ, ಸಿ ಕತಾರ್ ಒಂದು 17% ಅವ್ರದ್ದು ತೈಲ ಉತ್ಪಾದನೆ 17% ಅಷ್ಟು ಡ್ಯಾಮೇಜ್ ಆಗಿದೆ ಅಂತ ಕತಾರ್ನಲ್ಲಿ. ಮಣಿಪುರದ ಅರ್ಧದಷ್ಟಿದೆ ಅಷ್ಟೇ ಕತಾರು, ನಮ್ಮ ಮಣಿಪುರದ ಅರ್ಧದಷ್ಟಿದೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕತಾರಲ್ಲಿ ಡ್ರಿಂಕಿಂಗ್ ವಾಟರ್ ಡಿಸ್ಯಾಲಿನೈಸೇಷನ್ ಪ್ಲಾಂಟ್ಸ್ ಏನಿರುತ್ತಲ್ಲ 60% ಡ್ಯಾಮೇಜ್ ಅದು. ಆ ಒಂದು ತುಂಬಾ ಡ್ಯಾಮೇಜ್ ಆಗಿದೆ. ಈ ಒಂದು ಆಯಿಲ್ ಡ್ಯಾಮೇಜ್ ಏನಿದೆಯಲ್ಲ, ಸಂಹವ್ ಇದನ್ನ ನಾವು ಸಸ್ಟೈನ್ ಮಾಡಿದ್ವಿ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಇರಾನ್ ಅವರ ಒಂದು ಸಿಹಿ ನೀರಿಗೆ ಇವ್ರು ಬರೀ ಬೇಸ್ ಕೊಟ್ರು ಒಂದು ಮಾತ್ರಕ್ಕೆ ಅವ್ರು ಬೇಸ್ ಮಾಡಬಹುದಿತ್ತು. ಬೇಸ್ ಬಿಟ್ಕೊಟ್ಟಿದ್ದಾರೆ ಅಂತ ಅವ್ರ ಬೇಸಿಸ್ ಮೇಲೆ ಅಟ್ಯಾಕ್ ಮಾಡಿ ಮಿಲಿಟರಿಲಿ ನೀವೇನ್ ಬೇಕು ಮಾಡ್ಕೋಬಹುದಿತ್ತು. ಬಟ್ ಅವರ ಸಿವಿಲಿಯನ್ ಪಾಪ್ಯುಲೇಷನ್ಗೆ ಇವತ್ತು ಈ ರೀತಿಯಾದಂತಹ ಒಂದು ಕುಡಿಯೋ ನೀರಿಗೆ ತೊಂದರೆ ಮಾಡಿದೆ ಇವತ್ತು ಇರಾನ್ ಅಂತ ಹೇಳಿದ್ರೆ ಕತಾರಿಗೆ. ಸೊ ನಮಗೂ ಅರ್ಥ ಆಗ್ಬಿಡುತ್ತೆ ಕತಾರ್ ಸ್ಟ್ಯಾಂಡ್ ಏನಿದೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಆಂಟಿ ಇರಾನ್. ಯಾಕಂತ ಹೇಳಿದ್ರೆ ಈಗ ಐಡಿಯಲಿ ಇರಾನ್ ಪ್ಲಾನ್ ಏನಿದೆ ಅಂತ ಹೇಳಿದ್ರೆ ಅದು ಎಲ್ಲಾನು ಈ ಒಂದು ಥಿಯೇಟರ್ ಆಫ್ ಆಪರೇಷನ್ಸ್ ಈಗ ಏನ್ ನಡೀತಿದೆಯಲ್ಲ ಅದನ್ನ ತುಂಬಾ ದೊಡ್ಡದಾಗಿ ಸ್ಟ್ರೆಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಟ್ರೈ ಮಾಡ್ತಾರೆ. ಅಂಡ್ ದೇ ಹ್ಯಾವ್ ಬೀನ್ ಸಕ್ಸಸ್ಫುಲ್ ಆಲ್ಸೋ. ಈಗ ನೋಡಿ, ಇದು ಡಿಯಾಗೋ ಗಾರ್ಸಿಯಾ ಇಸ್ ಜಸ್ಟ್ ನೆಕ್ಸ್ಟ್ ಸ್ಟೆಪ್ ಟು ಇಟ್. ಅರ್ಥ ಆಯ್ತಾ? ಸೊ ಪೂರ್ತಿ ಎಲ್ಲೆಲ್ಲಿ ಬೇಕು ಎಲ್ಲಾ ಕಡೆನೂ ಅದನ್ನ ಮಾಡ್ಬಿಟ್ಟಿದ್ದಾರೆ. ಸೊ ಎಲ್ಲಾ ಗಲ್ಫ್ ಕಂಟ್ರೀಸ್ ಅಲ್ಲೂ ಇವತ್ತು ಇವ್ರ ಇಂಡಿಸ್ಕ್ರಿಮಿನೇಟ್ ಅಟ್ಯಾಕ್ಸ್ ಏನಿದೆ ಆಲ್ದೋ ಅದು ಕಮ್ಮಿ ಆಗಿದೆ ಇವತ್ತು. ಅವರು ತುಂಬಾ ದೇ ಆರ್ ಬ್ಲೀಡಿಂಗ್, ಇರಾನ್ ಈಸ್ ಬ್ಲೀಡಿಂಗ್, ಲೆಟ್ಸ್ ಅಕ್ಸೆಪ್ಟ್ ದಟ್, ಬಟ್ ದೇ ಆರ್ ಫೈಟಿಂಗ್ because of their decentralized command. ಇಷ್ಟೆಲ್ಲ ಇದ್ರೂ ಸಹ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಇಸ್ರೇಲ್ಗೆ ಸಿಕ್ಕಿದ್ದೇನು ಅಂತ ನಾವು ಚೆಕ್ ಮಾಡ್ಕೊಂಡು ಬರ್ಬೇಕು. ಈಗ ಆಯ್ತಪ್ಪ, ಇಷ್ಟು ವಾರಲ್ಲಿ ಇಲ್ಲಿವರೆಗೂ ಇಸ್ರೇಲ್ ಏನ್ ಗೈನ್ ಮಾಡ್ಕೊಂಡಿದೆ ಅಂತ ಬಂದಾಗ ನೋಡಿ, ಒಂದ್ ಕಡೆ ಹಮಾಸ್ ಅಂತ ಅದೊಂದು ವಿಷಯ ನಾವು ಇಲ್ಲಿ ಟಾಪಿಕ್ ತೆಗೆದುಕೊಂಡ್ರೆ ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹಮಾಸ್ನ ನಾಯಕತ್ವವನ್ನು ಇವರು ಎಲಿಮಿನೇಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದು ಸಿನ್ವಾರ್ ಆಗಲಿ ಡೀಫ್ ಆಗಲಿ ಇಂಥವ್ರನ್ನ ಎಲಿಮಿನೇಟ್ ಮಾಡಿ ಹಾಕಿದ್ದಾರೆ. ಒಂದು ಕಡೆ ಇಸ್ರೇಲ್ನವರು. ಹೆಜ್ಬುಲ್ಲಾ ಅಂತ ಬಂದಾಗ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ದುರ್ಬಲಗೊಳಿಸಿರೋದು ಇದೇ ಇಸ್ರೇಲ್. ಅಲ್ಲಿ ಹಸನ್ ನಸ್ರಲ್ಲಾ ಈ ವ್ಯಕ್ತಿಯನ್ನು ಆಲ್ರೆಡಿ ಮುಗಿಸಾಕಿದ್ದಾರೆ ಇಸ್ರೇಲ್ನವರು. ಇನ್ನೊಂದು ಕಡೆ ಇರಾನ್ ಅಂತ ಬಂದಾಗ ಇವರು ಆಪರೇಷನ್ ರೋರಿಂಗ್ ಲೈನ್ ಅದು ಏನೇನೋ ಮಾಡ್ಕೊಂಡಿದ್ರು ಕೂಡ ಇರಾನ್ನ ನ್ಯೂಕ್ಲಿಯರ್ ಸೈಟ್ಸ್ಗಳ ವಿಚಾರ, ಮಿಸೈಲ್ ಫ್ಯಾಕ್ಟ್ರಿಗಳ ವಿಚಾರ ಮತ್ತು ಹೈ ರ್ಯಾಂಕಿಂಗ್ ಅಫಿಷಿಯಲ್ಸ್ ಇರ್ತಾರಲ್ಲ ಅವರನ್ನು, ಜೊತೆಗೆ ಸುಪ್ರೀಂ ಲೀಡರ್ ಖಮೇನಿಯನ್ನು, ಇಷ್ಟು ಜನನ ಇವರು ಮುಗಿಸಿದ್ದಾರಲ್ಲ, ಇದು ದೊಡ್ಡ ಮಟ್ಟದ ಗೈನಾ ಇಸ್ರೇಲ್ಗೆ ಅಂತ. ಒಂದು ಡಿಸೆಂಟ್ರಲೈಸ್ಡ್ ಸ್ಟ್ರಕ್ಚರ್ ಅಂತ ಅದು ನಾನು ಹೇಳ್ತಿರ್ತೀನಿ. ಅವರು ಮೊಸಾಯಿಕ್ ಟ್ಯಾಕ್ಟಿಕ್ ಇಲ್ಲ ಅಂದಿದ್ರೆ ಇರಾನ್ ಮಿಲಿಟರಿಲಿ ರಮಾಕಾಂತ್ ಅವರೇ, ಇವರು ಅಟ್ಯಾಕ್ ಮಾಡಿದಂತಹ ಒಂದು ರೇಂಜ್ ಏನಿತ್ತಲ್ಲ, ಅಗ್ರೆಷನ್ ಏನಿತ್ತಲ್ಲ, ಆ ಅಗ್ರೆಷನ್ ಗೆ ಇಷ್ಟೊತ್ತಿಗೆ ಯುದ್ಧ ಮುಗಿದ್ ಬಿಡ್ಬೇಕಿತ್ತು. ಬಟ್ ಇರಾನ್ ಅಲ್ಲಿ ಏನ್ ನಡೀತು, ಅವ್ರು ಏನ್ ಸ್ಟಡೀಸ್ ಮಾಡಿ ಈ ಸ್ಟ್ರಕ್ಚರ್ ತಗೊಂಬಂದ್ರಲ್ಲ, ಅದರಿಂದ ಇವತ್ತಿಗೂ ಇರಾನ್ ಬಿಟ್ಕೊಡ್ತಾ ಇಲ್ಲ. ದೇ ಆರ್ ಸ್ಟಿಲ್ ಫೈಟಿಂಗ್ ಬ್ಯಾಕ್. ದಟ್ ಈಸ್ ದ ಫಸ್ಟ್ ಥಿಂಗ್. ಇಸ್ರೇಲ್ ನಿಯರ್ ಅಬೌಟ್ 8,500 ಏರ್ ಸ್ಟ್ರೈಕ್ಸ್ ಕಂಡಕ್ಟ್ ಮಾಡಿದೆ. ಒಂದು 12,000 ಮ್ಯೂನಿಷನ್ಸ್ ಡ್ರಾಪ್ ಮಾಡಿದೆ ಇವತ್ತಿನವರೆಗೂ. ಅರ್ಥ ಆಯ್ತಾ? ಅದ್ರ ಅಚೀವ್ಮೆಂಟ್ ಏನು ಅಂದ್ರೆ, ತುಂಬಾ ಮ್ಯಾಸಿವ್ ಡಿಸ್ಟ್ರಕ್ಷನ್ ಅಂತ ಏನಿದೆ ಅದು ಆಲ್ರೆಡಿ ಇರಾನ್ ಒಳಗಡೆ ನಡೆದಿದೆ. ಇವತ್ತು ಅವ್ರು ರಿಟಾಲಿಯೇಟ್ ಮಾಡ್ತಿದ್ದಾರೆ, ಇವ್ರಿಗೂ ಡ್ಯಾಮೇಜ್ ಆಗಿದೆ, ನಾನು ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಲ್ಲ. ಬಟ್ ಇರಾನ್ ಒಳಗಡೆ ಆಗಿರುವಂತಹ ಡ್ಯಾಮೇಜ್ ಇಟ್ ಈಸ್ ಮೋರ್ ದನ್ what happened to Israel and America put together. We have to accept that. And in ಎಷ್ಟು ದಿನ ಸಸ್ಟೈನ್ ಮಾಡ್ತಾರೆ ಅವರು ಅನ್ನೋದು, ಯಾಕಂದ್ರೆ ultimately war runs on money. Let's accept it. ನೀವೇನೇ ಕ್ರಿಯೇಟ್ ಮಾಡ್ಬೇಕಂದ್ರೂ ವಾರ್ ರನ್ಸ್ ಆನ್ ಮನಿ. ಇನ್ ಎಷ್ಟು ದಿನ ನೀವು ಇದನ್ನ ಸಸ್ಟೈನ್ ಮಾಡುವಂತಹ ಕೇಪಬಿಲಿಟಿ ನಿಮ್ಗಿದೆ ಅನ್ನೋದು ಇಂಪಾರ್ಟೆಂಟ್. ಮ್ಯಾಸಿವ್ ಡಿಸ್ಟ್ರಕ್ಷನ್ ಆಗಿದೆ ಅಂಡ್ ಇರಾನ್ ಹತ್ರ ಲಾಂಚರ್ಸ್ ಇಲ್ಲ. ಲೆಟ್ಸ್ ಅಕ್ಸೆಪ್ಟ್ ಇಟ್. ಅಂಡ್ ಇವರ ಒಂದು ಡಿಫೆನ್ಸ್ ಏನಿತ್ತಲ್ಲ ಇಸ್ರೇಲ್, ನೆಗೆಟಿವ್ ಪಾಯಿಂಟ್ ಅವ್ರದ್ದು ಹೇಳ್ತಿದ್ನಿ, ದೇ ಆರ್ ಆಲ್ಸೋ ವೆರಿ ಬ್ಯಾಡ್ಲಿ ಎಕ್ಸ್ಪೋಸ್ಡ್ ರೈಟ್ ನಾವು. ಯಾಕಂತ ಹೇಳಿದ್ರೆ ಟೆಲ್ ಅವೀವ್ ಏನಿದೆಯಲ್ಲ, ಇಟ್ ಹ್ಯಾಸ್ ಬೀನ್ ಹಿಟ್ ವೆರಿ ಬ್ಯಾಡ್ಲಿ. ತುಂಬಾ ಸಣ್ಣ ದೇಶ ಅದು. ಇವರ ಒಂದು ಮಿಸೈಲ್ ಅಟ್ಯಾಕ್ಸ್ ಇಂದ ಯಾವ ಈ ಸೆಜಿಲ್ ಇದೇನಿದೆ ಮಿಸೈಲ್ ಏನಿದೆ, ಸ್ಪೆಷಲಿ ಕ್ಲಸ್ಟರ್ ಮ್ಯೂನಿಷನ್ಸ್ ಅವರೇನ್ ಡ್ರಾಪ್ ಮಾಡಿದ್ರು, ಅದರಿಂದ ತುಂಬಾ ಡ್ಯಾಮೇಜಸ್ ಅವ್ರ ಒಳಗಡೆ ಕೂಡ ಆಗಿದೆ. ಸೊ ಇನ್ ಅ ವೇ ದೇ ಆರ್ ಆಲ್ಸೋ ಎಕ್ಸ್ಪೋಸ್ಡ್ ರೈಟ್ ನಾವು. ಬಟ್ ಹ್ಯಾವಿಂಗ್ ಸೆಡ್ ದಟ್, ಅವರು ಇವತ್ತಿಗೂ ಒಂದು ಏರ್ ಡಿಫೆನ್ಸ್ ಇಲ್ದಿರ ಇರಾನ್ ಅಲ್ಲಿ ಅವರು ಒಂಥರ ಇಟ್ಸ್ ಅನ್ ಓಪನ್ ರನ್ ಆಗ್ಬಿಟ್ಟಿದೆ. US ಅಂಡ್ ಇದಕ್ಕೆ ಏರ್ ಸ್ಟ್ರೈಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಸಿವ್ ಡ್ಯಾಮೇಜಸ್ ಕಾಸ್ ಮಾಡ್ತಿದ್ದಾರೆ ಇವತ್ತು. ಇದು ಅವರ ಅಚೀವ್ಮೆಂಟ್. ಪ್ರಭಾಕರ್ ಅವರೇ, ನಿಮ್ಗೊಂದು ಪ್ರಶ್ನೆ ಇತ್ತು ನನ್ನ ಹತ್ರ. ಈಗ ನಾವು ಬ್ರಾಡರ್ ಮುಸ್ಲಿಂ ವರ್ಲ್ಡ್ ಈ ಕಡೆ ಒಂದು ಚೆಕ್ ಮಾಡ್ಕೊಳ್ಳೋಣ ಸರ್. ಇಡೀ ಮುಸ್ಲಿಂ ಪ್ರಪಂಚ ಅಂತ ಒಂದು ಇದೆಯಲ್ಲ, ಒಂದು 52-53 ದೇಶಗಳಿದೆಯಲ್ಲ, ಇಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ನೋಡಿ, ಒಂದು ಕಡೆ ಅದು ಸ್ಪಿಟ್ ಆಗುವಂತೆ ಕಾಣಿಸ್ತಾ ಇದೆಯಾ ಅಂತ, ಎರಡು ಭಾಗವಾಗೋ ಥರ ಕಾಣಿಸ್ತಾ ಇದೆಯಾ ಅಂತ. ಜಾರ್ಡನ್ ಮತ್ತು ಸೌದಿ ಅರೇಬಿಯಾ ಇವರೇನು ಮಾಡ್ತಿದ್ದಾರೆ, ಲಾಜಿಸ್ಟಿಕಲ್ ಆರ್ ಏರ್ ಸ್ಪೇಸ್ ಸಪೋರ್ಟನ್ನು ಅಮೆರಿಕ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ರಕ್ಷಣೆಗೆ, ಡಿಫೆನ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ.
ಅದರಲ್ಲಿ ಅಫ್ಘಾನಿಸ್ತಾನ್ ತಾಲಿಬಾನ್ ಇದ್ದಾರಲ್ಲ ಅವ್ರು ನಾವು ಇರಾನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್, ಇರಾನ್ ಜೊತೆಗಿರ್ತಕ್ಕಂಥ ಮುಸ್ಲಿಂ ದೇಶಗಳು ಅವುಗಳ ಗುಂಪು ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳಿ, ಅಥವಾ ಅಬ್ರಹಾಂ ಅಕಾರ್ಡ್ಸ್ ಬ್ಲಾಕ್, ಇವರು US ಜೊತೆಗಿರ್ತಕ್ಕಂಥವ್ರು, ಅಬ್ರಹಾಂ ಅಕಾರ್ಡ್ಸ್ ಅಂತ ಹೇಳಿ. ಅಲ್ಟಿಮೇಟ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಇವರಿಬ್ಬರೂ ಕೂಡ ಈ ಎರಡು ಬಣಗಳು ಮಧ್ಯಪ್ರಾಚ್ಯದ ಭವಿಷ್ಯವನ್ನ ಯುದ್ಧದ ಮೂಲಕ ಡಿಸೈಡ್ ಮಾಡಿಬಿಡ್ತಾರಾ? ಇರಾನ್ ಜೊತೆಗೆ ನಿಂತ್ಕೊಳ್ತಕ್ಕಂಥವ್ರು ಒಂದಷ್ಟು ಜನ, ಅಮೆರಿಕ ಜೊತೆಗೆ ನಿಂತ್ಕೊಳ್ತಕ್ಕಂಥವ್ರು ಒಂದಷ್ಟು ಜನ, ಇವರು ಡಿಸೈಡ್ ಮಾಡ್ತಾರಾ ಈಗ ಅಂತ? ನೋಡಿ, ಈಗ ಹೆಚ್ಚು ತೊಂದರೆ ಆಗಿರೋದು ಮುಸ್ಲಿಂ ರಾಷ್ಟ್ರಗಳಿಗೇನೆ, ಕೊಲ್ಲಿ ರಾಷ್ಟ್ರಗಳಲ್ಲಿ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ. ಈಗ ಅಲ್ಲಿ ಏನು ಅಂದ್ರೆ, ಅವರು ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣ ತಗೊಂಡು ಎಲ್ಲರೂ ಒಂದಾಗ, ಎಲ್ಲರೂ ಈಗ ಒಂದು ಬ್ರಾಡ್ ಸೆಕ್ಯೂರಿಟಿ ಅಲಯನ್ಸ್ ನ ಮಾಡ್ಕೊಳ್ಳೋದು, ಅವರವರ ದೇಶ ಮತ್ತೆ ಆ ಪ್ರದೇಶಗಳು ಸೇರ್ಕೊಂಡು ಮಾಡ್ಕೊಳ್ಳೋದು ಅತಿ ಮುಖ್ಯವಾಗಿದೆ. ಯಾಕೆಂದ್ರೆ ಈ ಡಿವಿಷನ್ ಅಥವಾ ಒಂದು ಪ್ರೋ ಅಥವಾ ಆಂಟಿ ವೆಸ್ಟರ್ನ್ ಫೋರ್ಸಸ್ ಅಂತ ಏನ್ ಹೇಳ್ಕೊಳ್ತೀವಿ, ಅದ್ರೊಳಗಡೆ ಸೈಡ್ ತೆಕ್ಕೊಳ್ಳೋ ಅಂತದ್ದು, ಈಗ ಅದರಿಂದ ಆತರ ಆದಾಗ ಸೈಡ್ ತಕೊಂಡ್ರೆ ನೀವು ನಿಮ್ ಯು ಐಡೆಂಟಿಫೈ ದಟ್ ಯು ಆರ್ ವಿತ್ ಎಸ್ ಆರ್ ಯು ಆರ್ ವಿತ್ ವೈ. ಯು ಕ್ಯಾನಾಟ್ ಬಿ ವಿತ್ ಬೋತ್, ಆರ್ ಯು ಕ್ಯಾನ್ ಬಿ ವಿತ್ ಬೋತ್. ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಇವತ್ತಿನ ದಿವಸ ಇರೋದು ಪ್ರತಿಯೊಂದು ರಾಷ್ಟ್ರಕ್ಕೂ ಅವರ ರಾಷ್ಟ್ರಕ್ಕೆ ನೀಡ್ಕೊಳ್ಬೇಕಾಗಿರುವಂತ ರಕ್ಷಣೆ. ಇಲ್ಲಿ ಗಲ್ಫ್ ಗಳಲ್ಲೆಲ್ಲ ಆಗಿರೋದು ಸಮಸ್ಯೆ ಏನು ಅಂದ್ರೆ, ಪ್ರತಿಯೊಂದು ದೇಶಗಳು ಇರಾನ್ ಅನ್ನು ಬಿಟ್ಟು ಉಳಿದವರೆಲ್ಲೂ ತಮ್ಮ ತಮ್ಮ ರಾಷ್ಟ್ರವನ್ನ ರಕ್ಷಣೆ ಮಾಡ್ಕೊಳ್ಳಕ್ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಇಟ್ಕೊಂಡಿದ್ರು. ಅಲ್ಲಿ ಎಣ್ಣೆ ತೈಲ ಕಾರಣದಿಂದಾಗಿ ಮಾತ್ರ ಅಮೆರಿಕ ಅವ್ರು ಏನ್ ಮಾಡಿದ್ರು, ಅಲ್ಲಿ ತಮ್ಮ ಬೇಸ್ ಗಳನ್ನ ಇಟ್ಕೊಂಡ್ರೆ, ನೇವಲ್ ಅಂಡ್ ಏರ್ ಬೇಸ್ ನ ಫ್ಯೂಚರ್ ಸೆಕ್ಯೂರಿಟಿ ದೃಷ್ಟಿಯಿಂದ ಈ ಸೌತ್ ಏಷ್ಯಾ ಕಡೆಗೆ ಆಗ್ಲಿ ಅಥವಾ ಸದರ್ನ್ ಯುರೋಪ್ ಕಡೆಗೆ ಆಗ್ಲಿ, ಯಾವ ಕಡೆಗೆ ಆದ್ರೂ ಮುಂದಿನ ದೃಷ್ಟಿಯಿಂದಾಗಿ, ಫ್ಯೂಚರಿಸ್ಟಿಕ್ ಪರ್ಸ್ಪೆಕ್ಟಿವ್ ನಿಂದ ಅಮೆರಿಕನ್ಸ್ ಅವ್ರ ಬೇಸಸ್ ಅಲ್ಲಿ 19 ಕಡೆ ಅಮೆರಿಕನ್ ಬೇಸ್ ಇದೆ ಗಲ್ಫ್ ರಾಷ್ಟ್ರಗಳಲ್ಲಿ. ಇದು ಅವಶ್ಯಕತೆ ಇದೆಯಾ? ಎಲ್ಲರೂ ಅವರ ಸೆಲ್ಫ್ ಡಿಫೆನ್ಸ್ಗೆನೆ ಪ್ರಯಾರಿಟಿ ಕೊಟ್ರೆ, ಎಕ್ಸ್ಟರ್ನಲ್ ಫೋರ್ಸ್ ಬಂದು ಇವ್ರ ಸೆಕ್ಯೂರಿಟಿನ ಈಗ ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಇಷ್ಟರಲ್ಲಿ? ಈ ಒಂದು ಚಿಂತನೆ ಕೂಡ ಪ್ರತಿ ರಾಷ್ಟ್ರಗಳಲ್ಲೂ ನಡೀತಾ ಇದೆ. ಎಲ್ಲಾ ರಾಷ್ಟ್ರಗಳು ಪ್ರೋ ಅಥವಾ ಆಂಟಿ, ಈಗ ಅಮೆರಿಕನ್ ಅಂತ ತಗೊಂಡ್ರೆ ನಾವು ಆ ತರ ಕಂಪ್ಲೀಟ್ಲಿ ಟೋಟಲಿ ಪ್ರೋ ಆರ್ ಆಂಟಿ ಅಲ್ಲ. ಅಲ್ಲಿ ಕೂಡ ಸಾಕಷ್ಟು ಒಳಗಡೆ ಥಿಂಕ್ ಟ್ಯಾಂಕ್ ಗಳಲ್ಲಿ ಚಿಂತನೆ ನಡೀತಾ ಇದೆ. ಈಗ ಮುಖ್ಯವಾಗಿ ಏನು ಅಂದ್ರೆ, ಹೇಗೆ ಫಸ್ಟ್ ಈ ಯುದ್ಧವನ್ನ ನಿಲ್ಲಿಸಬೇಕು, ಅಮೆರಿಕ ಅಲ್ಲದೇನೆ ತಮ್ಮಲ್ಲೇ ಯಾವ ರೀತಿ ಯಾವುದೊಂದು ಹೆಚ್ಚಿನ ರಕ್ಷಣೆ ತಮ್ಮ ರಾಷ್ಟ್ರಗಳ ಬೌಂಡ್ರಿಗೆ ತಕೊಳ್ಬೇಕು, ಮತ್ತೆ ಮುಂದೆ ತೈಲ ಇರೋವರೆಗೂ, ಅದು ಅಲ್ಲಿಂದ ಹೋಗೋದಕ್ಕೆ ಬರೋದಕ್ಕೆ ಎಲ್ಲಾ ಸಾಮಗ್ರಿಗಳು ಎರಡು ಟೂ ವೇಗೆ ಹೇಗೆ ಸುರಕ್ಷತೆ ನಾವೇ ಕೊಡಬೇಕು ಅನ್ನೋದು ಒಂದು ಅತಿ ಪ್ರಮುಖ ಘಟ್ಟದಲ್ಲಿ ಮಾತುಕತೆ ಕೂಡ ನಡೀತಾ ಇದೆ. ಈಗ ನೋಡಿ, ಸುರಕ್ಷತೆ ಅಂದ್ರೆ ಆ ಪ್ರದೇಶಕ್ಕೆ ಅವ್ರು ಮಾತ್ರ ಕೊಟ್ಕೊಳ್ಳೋ ಸುರಕ್ಷತೆ ಇಲ್ಲ. ಇದೇನಂದ್ರೆ ವಿಶ್ವ ಮಟ್ಟದಲ್ಲಿಯೇ ಈ ಎನರ್ಜಿ ಸೆಕ್ಯೂರಿಟಿಗೆ ಯಾವ ರೀತಿ ನಾವು ಒಂದು ಅಲಿಯನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಅಂತ ಅವರಲ್ಲೂ ನಡೀತಿದೆ, ಯುರೋಪ್ ನಲ್ಲೂ ನಡೀತಿದೆ, ಏಷ್ಯಾ ಮಟ್ಟದಲ್ಲೂ ಕೂಡ ನಡೀತಿದೆ, ಚೈನಾನು ನಡೆಸಿದೆ. ಈ ತರ ಎಲ್ಲ ಒಂದು ರೀಥಿಂಕಿಂಗ್ ಅಬೌಟ್ ದಿ ಟೋಟಲ್ ಕಾನ್ಸೆಪ್ಟ್ ಆಫ್ ಎನರ್ಜಿ ಸೆಕ್ಯೂರಿಟಿ ಅಂಡ್ ಹೌ ಟು ಸೆಕ್ಯೂರ್ ದೇರ್ ಓನ್ ಸಾವರಾನಿಟಿ ಅಂಡ್ ಆಲ್ಸೋ ನ್ಯಾಷನಲ್ ಸೆಕ್ಯೂರಿಟಿ. ಇದು ಸೆಲ್ಫ್ ಡಿಫೆನ್ಸ್ ಮೂಲಕ ಮಾತ್ರ ಆಗೋದಿಲ್ಲ, ಇದಕ್ಕೆ ರೀಜನ್ ವೈಡ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಬೇಕು. ಈ ರೀತಿಯ ಒಂದು ಹೊಸ ಸೆಕ್ಯೂರಿಟಿ ಡಿಫರೆಂಟ್ ಲೇಯರ್ಸ್ within themselves and amongst themselves, plus with outside regions, if not individual countries. Fine sir, ನಾನು ಮತ್ತಷ್ಟು ಮಾತಾಡ್ತೀನಿ. ಒಂದು ಪ್ರಶ್ನೆ ಇತ್ತು ಇಲ್ಲಿ. ಈಗ ಆಯ್ತು, ಎಲ್ಲರೂ ಶಸ್ತ್ರವನ್ನ ಬಳಸಿಯೇ, ಕ್ಷಿಪಣಿಯನ್ನ ಬಳಸಿಯೇ ಯುದ್ಧ ಮಾಡ್ತಿರೋದು, ಅದರಲ್ಲಿ ಅನುಮಾನ ಬೇಡ. ಆದರೆ ಇರಾನ್ ಬಳಸ್ತಾ ಇರ್ತಕ್ಕಂಥ ಪ್ರತಿಯೊಂದು ಕ್ಷಿಪಣಿಯ ಹಿಂದೆ ಕೂಡ ಬರೀ ಆರ್ಥಿಕ ಲೆಕ್ಕಾಚಾರ ಜಾಸ್ತಿ ಕಾಣಿಸ್ತಾ ಇದೆ. ಒಂದು, ಇರಾನ್ನ ಸಾರ್ವಭೌಮತೆ ಸಹಜವಾಗಿ ಇದ್ದೇ ಇರುತ್ತೆ. ನನ್ನ ನೆಲ ನಾನು ಬಿಟ್ಕೊಡಲ್ಲ, ಯಾರೇ ಬಂದರೂ ನಾನಂತೂ ನನ್ನ ಕಟ್ಟ ಕಡೆಯ ಇರಾನ್ ಪ್ರಜೆ ಇರೋವ್ರಿಗೂ ಕೂಡ ನಾನು ಬಿಟ್ಕೊಡಲ್ಲ ಅಂತೇಳಿ ಪ್ರಾಕ್ಟಿಕಲಿ ಅದು ಪಾಸಿಬಲ್ ಇಲ್ಲ, ಅದು ಬೇರೆ ವಿಚಾರ. ಅದರ ಆಚೆಗೆ ಒಂದು ಕ್ಷಿಪಣಿ ಹಾರಿಬಿಟ್ರೆ ಅದರ ಹಿಂದೆ ಒಂದು ಲೆಕ್ಕಾಚಾರ ಇದೆ. ಈಗ ನೋಡಿ, ನೀವು ನನ್ನ ರಾಜಧಾನಿಯನ್ನು ಹಾಳು ಮಾಡಿದರೆ ನಾನು ನಿನ್ನ ಸಂಪತ್ತನ್ನೇ ಹಾಳು ಮಾಡುತ್ತೇನೆ. ಅಮೆರಿಕ ಆಗಲಿ, ಇಸ್ರೇಲ್ ಆಗಲಿ, ನಿನ್ನ ಸಂಪತ್ತು ಎಲ್ಲೆಲ್ಲಿ ಇದೆಯಾ ನೋಡಪ್ಪ, ಯಾವ್ಯಾವ ದೇಶದಲ್ಲಿ ನೀನು ಸೈನಿಕರು ಇಟ್ಕೊಂಡಿದ್ಯಾ, ನಿನ್ನ ನೆಲೆಗಳು ಇಟ್ಕೊಂಡಿದ್ಯಾ, ನಿನಗೆ ಬೇಕಾದಂಥ ತೈಲ ಪೂರೈಕೆ ವ್ಯವಸ್ಥೆ ಎಲ್ಲಿದೆಯೋ ಅದನ್ನೇ ಹಾಳು ಮಾಡ್ತೀನಿ ಅಂತ ಹೊರಟಿದೆ. ಇದ್ರ ಬೆನ್ನಲ್ಲೇ ಡಿಯಾಗೋ ಗಾರ್ಸಿಯಾ ಮೇಲೆ ಅವರು ಅಟ್ಯಾಕ್ ಮಾಡಿರೋದು. ನನ್ನ ರಾಜಧಾನಿ ನೀನು ಹೊಡೆದ್ರೆ ನಿನ್ನ ಸಂಪತ್ತು ನಾನು ಬಿಡಲ್ಲ ಅಂಥೇಳಿ. ಇದು ವಿಶ್ವದಲ್ಲಿ ಆರ್ಥಿಕ ವ್ಯಾಪಾರದ ಚೌಕಾಶಿ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಮೂವ್ ಆಗುತ್ತಾ ಇರಾನ್ನ ಕಡೆಯಿಂದ ಅಂತ? ನೋಡಿ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇರಾನ್
ಇಸ್ರೇಲ್ನ ಅಸ್ತಿತ್ವವನ್ನೇ ಒಪ್ಪಿಕೊಳ್ಳದೆ ಇರುವಂಥದ್ದು. ಆ ಕಾರಣಕ್ಕೆ ಹಮಾಸ್ ಅನ್ನ ಪ್ರಚೋದನೆ ಮಾಡಿ ಟೆಲೆವಿವ್ ಮೇಲೆ 600 ಕ್ಷಿಪಣಿಯ ಮೂಲಕ 670 ಜನರನ್ನ ಕೊಂದದ್ದು ಈ ಯುದ್ಧಕ್ಕೆ ಮೂಲ ಕಾರಣ. ನೋಡಿ, 1979ರಲ್ಲಿ ಇಸ್ರೇಲ್ನಲ್ಲಿ ಕ್ರಾಂತಿ ಆಯಿತು. ಆ ಕ್ರಾಂತಿಯನ್ನ ಹೆಚ್ಚು ಮಧ್ಯಪ್ರಾಚ್ಯ ದೇಶಗಳು ಒಪ್ಪಿಕೊಳ್ಳಿಲ್ಲ. ಯಾಕೆಂದ್ರೆ ಹೆಚ್ಚು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇನ್ನೂ ಮೊನಾರ್ಕಿ ಇದೆ. ಆ ಮೊನಾರ್ಕಿ ರಕ್ಷಣೆ ಮಾಡ್ಕೋಬೇಕಾದ್ರೆ ರೆವಲ್ಯೂಷನ್ ಅದಕ್ಕೆ ವಿರೋಧ ಒಡ್ಡುತ್ತೆ. ಆ ಕಾರಣಕ್ಕೆ ಅವರು ಒಂದು ರಕ್ಷಣೆಗೋಸ್ಕರ ಅಮೆರಿಕದ ಆಶ್ರಯವನ್ನ ಪಡಿಬೇಕಾಯ್ತು. ಹಾಗೆ ಬಹುಸಂಖ್ಯಾತ ಕೊಲ್ಲಿ ರಾಷ್ಟ್ರಗಳು, ಮಧ್ಯ ಏಷ್ಯಾದ ದೇಶಗಳು ಅಮೆರಿಕದ ಬೇಸನ್ನ ಯಾಕೆ ಇಟ್ಕೊಂಡಿದೆ ಅಂದ್ರೆ, ಅಮೆರಿಕ ತನ್ನ ಎಣ್ಣೆಯ ಸ್ವಹಿತಾಸಕ್ತಿಗಿಂತ ಆ ದೇಶಗಳನ್ನ ರಕ್ಷಣೆ ಮಾಡೋದು ಕೂಡ ಅವ್ರ ಜವಾಬ್ದಾರಿ. ಹಾಗೆಯೇ ಇಸ್ರೇಲ್ ಅನ್ನ ರಕ್ಷಣೆ ಮಾಡೋದು ಕೂಡ ಅಮೆರಿಕದ ಜವಾಬ್ದಾರಿ. ಯಾಕೆಂದ್ರೆ ಅಮೆರಿಕದ ಅರ್ಥವ್ಯವಸ್ಥೆಯ ಮೂಲ ಶಕ್ತಿ ಇಸ್ರೇಲ್, ಜ್ಯೂಸ್. ಆ ಜ್ಯೂಸ್ ಆ ಅಮೆರಿಕದ ಆರ್ಥಿಕ ಶಕ್ತಿಗೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ. 1948ರಲ್ಲಿ ವಿಶ್ವಸಂಸ್ಥೆಯ 248 ರೆಸಲ್ಯೂಷನ್ ಮೂಲಕ ಇಸ್ರೇಲ್ ಬಂದ ಮೇಲೆ ಅದನ್ನ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾದದ್ದು ಅಮೆರಿಕಕ್ಕೆ. ಯಾವತ್ತು ಹಮಾಸು, ಈಗ ಹಮಾಸು ಮತ್ತೆ ಹೌತೀಸು, ಹೆಜ್ಬುಲ್ಲಾ ಇವರೆಲ್ಲ ಇಸ್ರೇಲಿ ಕ್ರಿಯೇಷನ್, ಇಸ್ರೇಲಿ ಫೈನಾನ್ಸ್ಡ್, ಇಸ್ರೇಲಿ ಕ್ರಿಯೇಟೆಡ್ ಟೆರರಿಸ್ಟ್ ಆರ್ಗನೈಸೇಷನ್ಸ್. ಯಾವಾಗ ಹಮಾಸ್ ಟೆಲೆಯೋನ್ ಮೇಲೆ ಕ್ಷಿಪಣಿಯನ್ನ ಉಡಾವಣೆ ಮಾಡಿ 760 ಜನರನ್ನ ಕೊಲ್ತೋ ಯುದ್ಧಕ್ಕೆ ಪ್ರಾರಂಭ ಆಯಿತು. ಆ ಯುದ್ಧಕ್ಕೆ ಅಮೆರಿಕ ಬೆಂಬಲ ಕೊಡ್ತು. ಪೂರ್ಣವಾಗಿ ಇಸ್ರೇಲ್ ಅಮೆರಿಕ ಸೇರಿ ಇರಾನ್ ಮೇಲೆ ದಾಳಿಯನ್ನ ಮಾಡಿತು. ಇವತ್ತು ಇರಾನ್ ನಲ್ಲಿ ಏನೂ ಉಳಿದಿಲ್ಲ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಮಾತಾಡ್ತಾ ಹೇಳಿದ್ರು, ನಾವು ಇರಾನ್ ಮೇಲೆ ಬಾಂಬ್ ಹಾಕಕ್ಕೆ ಅಲ್ಲಿ ಏನು ಉಳಿದಿಲ್ಲ ಅಂತ. ಆ ಮಟ್ಟಕ್ಕೆ ಇವತ್ತು ನಾಶ ಆಗಿದೆ ಇಸ್ರೇಲ್. ಅಷ್ಟಾದ್ರೂ ಯಾಕೆ ಕೊಲ್ಲಿ ರಾಷ್ಟ್ರಗಳು ಇರಾನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ, ಇರಾನ್ ಈಸ್ ಎ ಶಿಯಾ ಸ್ಟೇಟ್, ದಿ ಓನ್ಲಿ ಶಿಯಾ ಸ್ಟೇಟ್ ಅಮಾಂಗ್ ದಿ ಅರಬ್ 60 ಅರಬ್ ಕಂಟ್ರೀಸ್ ಅಂದ್ರೆ ಅದು ಇರಾನ್. ಆ ಕಾರಣಕ್ಕೆ ಅರಬ್ಸ್ ಯಾವಾಗ್ಲೂ 79ರ ಕ್ರಾಂತಿಯ ನಂತರ ಈ ಇರಾನ್ ಅನ್ನ ಒಪ್ಕೊಳ್ಳೋದಿಲ್ಲ ಅವರು. ಆದ್ರಿಂದ ಇರಾನ್ ಬಹಳ ಎಚ್ಚರಿಕೆಯಿಂದ ಇವತ್ತು ಇರಾನ್ ಪ್ರಯತ್ನ ಮಾಡ್ತಾ ಇರೋದು, ನಾನು ಇಸ್ಲಾಂ ಪ್ರಪಂಚದ ನಾಯಕನಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಇದು ಎಂದೆಂದಿಗೂ ಸಾಧ್ಯ ಇಲ್ಲದೆ ಇರುವಂತದ್ದು. ಅದು ಅವಕಾಶ ಬಂದ್ರೆ ಈವನ್ ಮಧ್ಯಪ್ರಾಚ್ಯ ದೇಶಗಳು ಕೂಡ ಇರಾನ್ ಮೇಲೆ ದಾಳಿ ಮಾಡ್ತವೆ, ಇರಾನ್ ಅನ್ನ ನಾಶ ಮಾಡ್ತವೆ. ಪರ್ಷಿಯನ್ ಈಗೋಯಿಸಮ್ ಅನ್ನೋದು ಬಹಳ ಇತಿಹಾಸದ ಆಗೋಯ್ತದು. ಇವತ್ತು ಆ ಪರ್ಷಿಯನ್ ಈಗೋಯಿಸಮ್ ಬೆಲೆ ಇಲ್ದಂಗ ಆಗಿದೆ. ಆದ್ರಿಂದ ಇರಾನ್ ಪಾಠ ಕಲ್ತ್ಕೋಬೇಕು ಇತಿಹಾಸದಲ್ಲಿ. ನಾನು ಇರುವ ಈ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಾನು ಒಂದೇ ದೇಶ ಶಿಯಾ ಇರುವಂತದ್ದು, ಸುತ್ತ ಇರುವಂತಹ ಸುನ್ನಿ ದೇಶಗಳು, ಮತ್ತೆ ಇಸ್ರೇಲ್. ಗೋಲ್ಡಾ ಮೇಯರ್ ಅನ್ನುವ ಒಂದು ಪ್ರೈಮ್ ಮಿನಿಸ್ಟರ್ 1971ರಲ್ಲಿ ಇಡೀ ಮಧ್ಯಪ್ರಾಚ್ಯ ದೇಶಗಳನ್ನ ನಾಶ ಮಾಡಿಬಿಟ್ರು ಯುದ್ಧದಲ್ಲಿ. ಅನ್ವರ್ ಸಾದತ್ ಅವರು ಈಜಿಪ್ಟ್ ನ ಅಧ್ಯಕ್ಷರು ಮಧ್ಯಸ್ಥಿಕೆ ಮಾಡಿ ಯುದ್ಧವನ್ನು ನಿಲ್ಲಿಸಿದ್ರು. ಅಂಥದ್ದು ಇತಿಹಾಸದಲ್ಲಿ ಪಾಠ ಇದೆ. ಆ ಪಾಠದಿಂದ ಇರೋ ಪಾಠ ಕಲಿತು ತನ್ನ ರಕ್ಷಣೆಯನ್ನ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ಕೋಬೇಕೇ ಹೊರತು, ಮತ್ತೆ ಅವರು ಅಣುಶಕ್ತಿಗೆ ಭಾರಿ ಒತ್ತು ಕೊಡ್ತಾ ಇದ್ದಾರೆ. ಯಾಕೆ ನಾನು ಅಣು ಬಾಂಬ್ ಮಾಡ್ತೀನಿ ಅಂದ್ರೆ, ನಾನು ಇಸ್ರೇಲ್ ಅನ್ನ ನಾಶ ಮಾಡಕ್ಕೆ ಅಂತಾರೆ. ಇಸ್ರೇಲ್ ಅನ್ನ ನಾಶ ಮಾಡ್ಲಿಕ್ಕೆ ಅಮೆರಿಕ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಆ ವಿಶ್ವಸಂಸ್ಥೆಯ IEAA ಆ ರೆಗ್ಯುಲೇಟರಿ ಅಥಾರಿಟಿ, ಅಣುಶಕ್ತಿಯ ರೆಗ್ಯುಲೇಟರಿ ಅಥಾರಿಟಿಗೆ ಇವರು ಅದರ ವೆರಿಫಿಕೇಶನ್ಗೆ ತೆರ್ಕೊಳ್ಳೇ ಇಲ್ಲ ಇರಾನ್. ಅದನ್ನ ಬಳಸ್ಕೊಂಡು ಇವತ್ತು ಅಮೆರಿಕ ಇಸ್ರೇಲ್ ಇರಾನ್ ಅನ್ನ ನಾಶ ಮಾಡುವ ಹಂತಕ್ಕೆ ಹೊರಟಿದೆ. ಆದ್ರಿಂದ ಇರಾನ್ ಇತಿಹಾಸದಿಂದ ಪಾಠ ಕಲಿಬೇಕು. ರಕ್ಷಣೆಗೋಸ್ಕರ ಬಾಂಬ್ ಅನ್ನ ಮುಂದುವರಿಸಬಾರದು. ಪ್ಯಾಲೆಸ್ತೀನಿಯನ್ ಅಸ್ತಿತ್ವವನ್ನು ಒಪ್ಕೋಬೇಕು. ಅದ್ರ ಮೂಲಕ ಮಧ್ಯಪ್ರಾಚ್ಯ ದೇಶಗಳ ಶಾಂತಿಗೆ ಒಂದು ದೊಡ್ಡ ಕೊಡುಗೆ ಆಗ್ಬಹುದು. ಸುನಿಲ್, ಒಂದು ಪ್ರಶ್ನೆ ಇತ್ತು ನಂದು. ಏನಾಗುತ್ತೆ ನೋಡಿ, ಈಗ
ಇರಾನ್ ಪಾಯಿಂಟ್ ಆಫ್ ವ್ಯೂ ಹಾ. ಒಂದು ಕ್ವಶನ್ ರೈಸ್ ಆಗುತ್ತೆ ಸುನಿಲ್. ಈಗ ನೋಡಿ, ಇದೇ ನಾವೇನು ಹೇಳ್ತೀವಿ, ಇಂಡಿಯನ್ ಓಷನ್ನಲ್ಲಿರೋದು ಡಿಯಾಗೋ ಗಾರ್ಸಿಯಾ. ಇಂಡಿಯನ್ ಓಷನ್ನಲ್ಲಿದೆ, ಇಲ್ಲಿ UK ಸೇನಾ ನೆಲೆ ಕೂಡ ಇದೆ, ಅಮೆರಿಕದ ಸೇನಾ ನೆಲೆ ಕೂಡ ಇಲ್ಲಿ ಒಂದು ಕಡೆ ಇದೆ, ಈ ಒಂದು ಇಂಡಿಯನ್ ಓಷನ್ ಮೇಲೆ. ಇನ್ನೊಂದು ಕಡೆ ಪರ್ಷಿಯನ್ ಗಲ್ಫ್, ಅಲ್ ದಾಫ್ರಾ, ಅಲ್ಲೂ ಕೂಡ ಅಮೆರಿಕದ ಸೇನಾ ನೆಲೆಗಳಿದೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ಸುನಿಲ್, ಈ ಇರಾನ್ ತನ್ನ ಹರ್ಮುಜ್ ನಾನು ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ತನ್ನ ಸುಪರ್ದಿಗೆ ಬರುವ ಹರ್ಮುಜ್ ರಕ್ಷಣೆ ಮಾಡ್ಕೊಳ್ತೀವಿ ಅಂದ್ರೆ ಇಷ್ಟಿಟ್ಟು ಬರುತ್ತೆ. ಇಂಡಿಯನ್ ಓಷಿಯನ್ನು ಯಾವತ್ತಿಗೆ ಅಮೆರಿಕಕ್ಕೆ ಸೇರಿದ್ದಿದ್ದು? ದಾಫ್ರಾ, ಪರ್ಷಿಯನ್ ಗಲ್ಫು, ಈ ದಾಫ್ರಾ ಇದೆಲ್ಲ ಯಾವತ್ತು ಅಮೆರಿಕಕ್ಕೆ ಸೇರ್ಕೊಳ್ತು ಅಂತ. ಇರಾನ್ ಹರ್ಮುಜ್ಜನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೋದ್ರೆ ದೊಡ್ಡ ಕ್ವಶನ್ ರೈಸ್ ಆಗ್ಬಿಡುತ್ತೆ. ಇಂಡಿಯನ್ ಓಷಿಯನ್ಗೂ ಅಮೆರಿಕಾಗೂ ಏನು ಸಂಬಂಧ, UKಗೂ ಏನು ಸಂಬಂಧ, ಅಲ್ ದಾಫ್ರಾಗೂ ಅಮೆರಿಕಾಗೂ ಏನು ಸಂಬಂಧ ಅಂದರೆ ಏನೇನೂ ಇಲ್ಲ. ಸೊ ಇರಾನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ, ರೀ ನನ್ನ ಹರ್ಮುಜ್ ನಾನು ಕಾಪಾಡ್ಕೋತೀನಿ, ನಾನು ಟೋಲ್ ಹಾಕ್ತೀನಿ ಅಂತಾರೆ ಅವರು. ಇಸ್ ಇಟ್ ಓಕೆ? ಇದು ಓಕೆ ನಾನ್ ಓಕೆ ಅನ್ನೋದು ಒಂದು ನಿಮಿಷ ಬಸವರಾಜ್ ಅವರೇ, ಒಂದೇ ನಿಮಿಷ. ಸುನಿಲ್ ಅವ್ರ ಪ್ರಶ್ನೆ ಇರ್ತಿದ್ದು, ಒಂದೇ ನಿಮಿಷ ಬಸವರಾಜ್ ಅವರೇ. ಸುನಿಲ್ ಇದು ಓಕೆ ಇಲ್ಲ ನಾಟ್ ಓಕೆ ಅನ್ನೋದಕ್ಕಿಂತ ರಮಾಕಾಂತ್ ಅವರೇ, ಇದು ದೇರ್ ಇಸ್ ಸಮಥಿಂಗ್ ಬಿಗರ್. ಇದ್ರಲ್ಲಿ ಏನ್ ನಾವು ಡಿಸ್ಕಸ್ ಮಾಡ್ತಿದೀವಲ್ಲ, ದಿಸ್ ಇಸ್ ವೇ ಬಿಗರ್ ದೆನ್ ವಾಟ್ ವಿ ಆರ್ ಡಿಸ್ಕಸಿಂಗ್ ರೈಟ್ ನೌ. ಈ ಒಂದು ಏನೋ ಎಕನಾಮಿಕಲ್ ಕಲ್ಟ್ ಅಂತ ಹೇಳ್ಬಿಟ್ಟು ನಾವೇನ್ ಕರಿತೀವಲ್ಲ, ದ ಪವರ್ ಆಫ್ ಮನಿ, ಈ ಎಲ್ಲಾ ಡೆಪ್ಲಾಯ್ಮೆಂಟ್ಸ್ ಏನಿದೆ ಅದೇನೇನೆ. ಇವತ್ತು ಯಾಕೆ ಅಂತ ಹೇಳಿದ್ರೆ, ಒಂದು ಸೂಪರ್ ಪವರ್ ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ ಟುಡೇಸ್ ವರ್ಲ್ಡ್, at any part of the world, you should be able to wage a war within 2 hours. 2 ಗಂಟೆ ಒಳಗಡೆ ಪ್ರಪಂಚದ ಯಾವುದೇ ಮೂಲೆಯಲ್ಲಾದ್ರೂ ಸರಿ ನಿಮಗೆ ಯುದ್ಧ ಸ್ಟಾರ್ಟ್ ಮಾಡುವಂತಹ ಒಂದು ಕೇಪಬಿಲಿಟಿ ಇರಬೇಕು. ಆ ಕೇಪಬಿಲಿಟಿ ಯಾರ ಹತ್ರ ಇದೆಯೋ ದಟ್ ಈಸ್ ದ ಸೂಪರ್ ಪವರ್. Erstwhile USSR and United States of America, ಇವೆರಡಕ್ಕೂ ಆ ಕೆಪಾಸಿಟಿ ಇತ್ತು. USSR ಡಿಸ್ಮ್ಯಾಂಟಲ್ ಆದ್ಮೇಲೆ there is only one super power right now, that is called as United States of America. ನಾವು ಇದೆಲ್ಲಾ ಡೆಪ್ಲಾಯ್ಮೆಂಟ್ಸ್ ಎಲ್ಲೆಲ್ಲಿ ಏನೇನ್ ಇದೆಯಲ್ಲ, ದ ಗ್ಲೋಬಲ್ ಡೆಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಅಮೆರಿಕ ಏನೇನ್ ಮಾಡಿದೆ, ಇದೆಲ್ಲ ಅವರ ಒಂದು ಡಾಮಿನೇಷನ್ ಸ್ಟ್ರಾಟಜಿ. ಯಾಕಂತ ಹೇಳಿದ್ರೆ, ಈಗ ತೈವಾನ್ ಇಶ್ಯೂ ಏನ್ ನಡೀತಾ ಇದೆ ಸೌತ್ ಚೈನಾ ಸಿ ಅಲ್ಲಿ, ಅಲ್ಲೂ ಅವ್ರ ಡೆಪ್ಲಾಯ್ಮೆಂಟ್ಸ್ ಇದೆ. ಇಲ್ಲಿ ಪರ್ಷಿಯನ್ ಗಲ್ಫ್ ಅಲ್ಲೂ ಅವ್ರ ಡೆಪ್ಲಾಯ್ಮೆಂಟ್ ಇದೆ, ಇಂಡಿಯನ್ ಓಷನ್ ಅಲ್ಲಿ ಇದೆ. ಯು ನೇಮ್ ಎ ಪ್ಲೇಸ್ ವೇರ್ ದೇರ್ ಇಸ್ ನೋ ಅಮೆರಿಕನ್ ಪ್ರೆಸೆನ್ಸ್ ಟುಡೇ. ಪ್ರತಿ ಜಾಗದಲ್ಲೂ ಅವರ ಒಂದು ಇದು ಇದ್ದೇ ಇರುತ್ತೆ. ಈಗ ನೆಕ್ಸ್ಟ್ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಇದು ಸ್ಟೇಟ್ ಆಫ್ ಹರ್ಮೂಸ್ ನ ಇರಾನ್ ಕಾಪಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅವ್ರಿಗೇನು ಕೋಪ ಬರ್ಬೇಕು ಅಂತ ಹೇಳಿ. ಅಮೆರಿಕಾಗಿದ್ದಷ್ಟು ಕಲ್ಟ್, ಅಷ್ಟೊಂದು ಎಕನಾಮಿಕಲ್ ಸ್ಟ್ರೆಂತ್ ಇರಾನ್ಗೆ ಏನಾದ್ರೂ ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರೂನು ಇದೇ ರೀತಿ ಅವ್ರು ಮಾಡಿರೋರು. ಬಟ್ ಅಷ್ಟು ಸ್ಟ್ರೆಂತ್ ಅವ್ರಿಗಿಲ್ಲ ಇವತ್ತಿಗೂ. ನಾನು ಹೇಳ್ತಾ ಇದ್ದೀನಿ, ಇಫ್ ಅಮೆರಿಕಾ ಡಿಸೈಡ್ಸ್ ಅವರ ಒಂದು ಇದನ್ನ ಪವರ್ ನ ಮಿಲಿಟರಿ ಪವರ್ ಯೂಸ್ ಮಾಡ್ಬಿಟ್ಟು, ಇಫ್ ದೇ ಡಿಸೈಡ್ ದಟ್ ವಿ ಹ್ಯಾವ್ ಟು ಟೇಕ್ ಸ್ಟ್ರೇಟ್ ಆಫ್ ಹರ್ಮೂಸ್, ದೇ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್. ಇಟ್ ವಿಲ್ ಬಿ ಡಿಫಿಕಲ್ಟ್, ದೇರ್ ವಿಲ್ ಬಿ ಅಟ್ರಿಷನ್, ತುಂಬಾ ಇರುತ್ತೆ, ಮಿಲಿಟರಿ ಅಟ್ರಿಷನ್ ಇದ್ದೇ ಇರುತ್ತೆ. ನಾನು ಇಲ್ಲ ಅಂತ ಹೇಳ್ತೀರಾ, ಸತ್ತೇ ಸಾಯ್ತಾರೆ, ಸೋಲ್ಜರ್ಸ್ ಸಾಯ್ತಾರೆ, ಇವರು ಸಾಯ್ತಾರೆ, ಅವರು ಸಾಯ್ತಾರೆ, ಬಟ್ ದೇ ವಿಲ್ ಟೇಕ್ ಇಟ್. ಯಾಕಂತ ಹೇಳಿದ್ರೆ, ನಾನು ಹೇಳಿದಲ್ಲ, ಇರಾನ್ ಈಸ್ ಆಲ್ರೆಡಿ ಬ್ಲೀಡಿಂಗ್. ನಾವು ಈ ಒಂದು ಸ್ಟ್ರಾಟಜಿ ಇದೆಯಲ್ಲ, ಗ್ಲೋಬಲ್ ಡಾಮಿನೇಷನ್ ಸ್ಟ್ರಾಟಜಿ, ಇದು ಎಲ್ಲೆಲ್ಲಿ ಇವರ ಡೆಪ್ಲಾಯ್ಮೆಂಟ್ಸ್ ಇದೆ ಗ್ಲೋಬಲಿ, ಪ್ರತಿ ಜಾಗದಲ್ಲೂ ದೇ ಕ್ಯಾನ್ ವೇಜ್ ವಾರ್ ವಿತ್ ಇನ್ 2 hours ಎನಿವೇರ್ ಇನ್ ದ ವರ್ಲ್ಡ್. ಅವ್ರಿಗೆ ಅಷ್ಟು ಶಕ್ತಿ ಇದೆ. ದಟ್ ಈಸ್ ದ ಪಾಯಿಂಟ್. ಅದಕ್ಕೆ ಅವ್ರು ಡೆಪ್ಲಾಯ್ ಆಗಿರೋದು. ಯಾರು ಏನು ಮಾಡಕ್ ಆಗಲ್ಲ, ಅವ್ರ ಲೆವೆಲ್ ಹೋಗಿ ನಾವು ಆಟ ಆಡ್ಬೇಕು. ನಾವು ಎಲ್ಲಾರು, ಪ್ರಪಂಚ ಎಲ್ಲ ಅವರಿಂದ ತುಂಬಾ ಹಿಂದೆ ಇದೆ. ಲೆಟ್ಸ್ ಅಕ್ಸೆಪ್ಟ್ ಇಟ್. ಓಕೆ, ಫೈನ್. ಪ್ರಭಾಕರ್, ಒಂದು ಪ್ರಶ್ನೆ ಬರುತ್ತೆ ನಂದು. ಈಗ ಇದೇ ಟ್ರಂಪ್ ಮಾತಾಡೋದು, ಇರಾನ್ನ 6,000 ಟಾರ್ಗೆಟ್ಗಳನ್ನು ಯಶಸ್ವಿಯಾಗಿ ನಾವು ಹೊಡೆದು ಹಾಕ್ಬಿಟ್ಟಿದ್ದೀವಿ, ಉರುಳಿಸ್ಬಿಟ್ಟಿದ್ದೀವಿ ಅಂತೇಳಿ ಟ್ರಂಪ್ ಮಾತಾಡ್ತಾರೆ. ಹಾಗೆ ನೋಡಿದಾಗ ಮಿಲಿಟರಿ ನೆಲೆಗಳೇ ಇರಬಾರ್ದಲ್ಲಿ, ಕ್ಷಿಪಣಿ ಉಡಾಯಿಸೋಕ್ಕೆ ಜಾಗವೇ ಇರಬಾರ್ದು. ಇವತ್ತಿಗೂ ಆ ಟ್ರಕ್ಕಿಂದ ಉಡಾಯಿಸ್ತಾ ಇದ್ದಾರೋ, ಭೂಮಿ ಒಳಗಡೆಯಿಂದಲೇ ಕ್ಷಿಪಣಿ ಲಾಂಚ್ ಮಾಡ್ತಾ ಇದ್ದಾರೋ, ಆ ನೆಲೆಗಳನ್ನು ಕಂಡು ಹಿಡಿಯೋಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಆ ಒಂದು ಹುದುಗಿಸಿಟ್ಕೊಂಡೆ ಅವ್ರು ಲಾಂಚ್ ಮಾಡ್ತಾ ನಮಗೆ ಗೊತ್ತಿಲ್ಲ. ಇದಾದ ಮೇಲೂ ಡಿಗೋ ಗಾರ್ಸಿಯಾ ಮೇಲೆ ದಾಳಿ ಮಾಡಿಬಿಡ್ತಾರೆ ಅಂದರೆ, ಇರಾನ್ ಅದು ಅಲ್ಲದೆ ಈಗ ಕೆಪಾಸಿಟಿ ಜಾಸ್ತಿ ಮಾಡಿಕೊಂಡಂತೆ 2,000 ಕಿಲೋಮೀಟರ್ ವ್ಯಾಪ್ತಿ ಕ್ಷಿಪಣಿ ಲಾಂಚ್ ಮಾಡ್ತಾ ಇದ್ರು. ಓಕೆ, ಈ 4,000 ಕಿಲೋಮೀಟರ್ ಬಂದಾಗ ಇರಾನ್ ಶಕ್ತಿ ಇನ್ನೂ ಮುಗಿದಿಲ್ವಾ? ಈಗಲೂ ಅವ್ರ ಬಳಿಲಿ ಕೆಪಾಸಿಟಿ ಇದೆಯಾ ಅಂತ ಒಂದು ಪ್ರಶ್ನೆ ಬರಲ್ವಾ ಇಲ್ಲಿ ಅಂತ? ಪ್ರಶ್ನೆ ಬರೋದು ಸಹಜ ಎಲ್ಲ ಆಯಾಮಗಳಿಂದನು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಸುನೀಲ್ ಅವರು ಹೇಳಿದಂತಹ ಒಂದು ಪಾಯಿಂಟ್ ಅನ್ನ ಅಡ್ವಾನ್ಸ್ ಮಾಡ್ತೀನಿ. ಏನು ಅಂತಂದ್ರೆ, 2,000ರಿಂದ 2,500 ಕಿಲೋಮೀಟರ್ ರೇಂಜ್ ಇನ್ ಮಿಸೈಲ್ಸ್ ಅವ್ರ ಹತ್ರ ಇತ್ತು, ಉಪಯೋಗ ಮಾಡಿದ್ದಾರೆ ಸಕ್ಸಸ್ಫುಲಿ ಆಲ್ಸೋ ಹೇಳಿ ಅಂಡರ್ಲೈನ್ ಮಾಡ್ಬೋದು. ಇದು 4,000 ಕಿಲೋಮೀಟರ್, 3,800 ಕಿಲೋಮೀಟರ್, 4,000 ಅಂತ ನೀವು ತಗೊಂಡ್ರು ಡಿಗೋ ಗಾರ್ಸಿಯಾಗೆ ಇರಾನ್ ಎಲ್ಲಿಂದ ಲಾಂಚ್ ಮಾಡಿದಾರೋ ಅದು ಅಷ್ಟು ದೂರ ಇದೆಯಾ ಅನ್ನೋದು, ಇದು ಟೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಪ್ರಯೋಗದ ತರಹ ಇದು. ಇದು ನಿಜವಾದ
ಯೋಗಾಸನ ಅಟ್ಯಾಕ್ ಮಾಡ್ಬೇಕು ಅನ್ನೋ ಒಂದೇ ದೃಷ್ಟಿ ಇಲ್ಲ, ನಾವ್ ಇಷ್ಟು ರೇಂಜಿಗೆ ಮಾಡ್ಕೊಂಡಿದ್ವಿ, ಇದನ್ನ ಒಂದು ಟೆಸ್ಟಿಂಗ್ ಈಗ Okay. ಅಂತ ತಗೊಂಡಿದ್ದಾರೆ. ಅದು ಎರಡರಲ್ಲಿ ಒಂದು ಮಧ್ಯದಲ್ಲೇ ಹೋಗಿದೆ. ಎರಡನೇದು ಅಮೆರಿಕ ಇವತ್ತು ಮಧ್ಯಾಹ್ನ ಹೇಳ್ತಿದ್ ಪ್ರಕಾರ ನಾವು ಹೊಡೆದು ಹಾಕಿದೆ ಅದನ್ನ ಅಂತ. ಮಿಡ್ ಏರ್ ನಲ್ಲಿ ನಾವು ಅದನ್ನ ಇಂಟರ್ಸೆಪ್ಟ್ ಮಾಡಿದ್ರಿಂದ ಅದು ಹೋಗಿದ್ಯಾ ಇಲ್ವಾ ಅಂತ ಅಮೆರಿಕಾಗೆ ಗ್ಯಾರಂಟಿ ಇಲ್ಲ. ಓಕೆ. ಹೀಗಿರುವಾಗ ನಾವು ದೀರ್ಘಾರ್ಷಿಯನ್ನ ಅವರು ಸುಮ್ನೆ ಟಾರ್ಗೆಟ್ ಅಲ್ದೇ ಇದ್ರು ಇಂಡಿಯನ್ ಓಷನ್ ನಲ್ಲಿ ಸ್ವಲ್ಪ ಈ ಕಡೆ ಈಸ್ಟರ್ನ್ ಸೈಡ್ಗೆ ಎಷ್ಟು ದೂರ ಹೋಗುತ್ತೆ ಈ ರೇಂಜು ಅಂತ ಹೇಳಿ ಟೆಸ್ಟ್ ಮಾಡೋ ರೀತಿನಲ್ಲಿ ಮಾಡಿದ್ದಾರೆ ಅಂತ. ಯಾಕೆಂದ್ರೆ ಇದು ಇಂಥ ಟೈಮ್ ನಲ್ಲೇ ಇವ್ರು ಇದನ್ನೆಲ್ಲ ಟೆಸ್ಟ್ ಮಾಡಿ ಅದು ಸಕ್ಸಸ್ ಆಗಿ ಆದ್ರೆ ಒಂದು ರೀತಿನಲ್ಲಿ ಅನುಕೂಲ, ಇಲ್ಲ ಅಂದ್ರೆ ಪ್ರಭಾಕರ್ ಸರ್, ಇದು ಹೇಗೆ ಅಂದ್ರೆ ಮಗುವಿಗೆ ಗಾಯ ಮಾಡೋ, ಹೊಡೆದೋ, ಜೋರಾಗಿ ಬಡ್ದೋ ಅದು ಚೀರುವಂತೆ ಮಾಡಬೇಕಾಗಿಲ್ಲ, ಸುಮ್ಮನೆ ಚಿವುಟು ನೋಡಿರೋದಾ ಇದು ಅಂತ. ಈಗ ಇದಕ್ಕೆ UK ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಫ್ರಾನ್ಸ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಯುರೋಪ್ ರಾಷ್ಟ್ರಗಳಿಗೆ ರಿಯಾಕ್ಟ್ ಮಾಡ್ತವೆ ಅಂತೇಳಿ ಸುಮ್ಮನೆ ಚಿವುಟಿ ನೋಡ್ತಿರೋದಾ ಇದು ಇರಾನ್ ಅಂತ. ನೋಡಿ, ಇದು ಅದಕ್ಕೆ ಈಗ ಇಲ್ಲ. ಯಾಕೆಂದ್ರೆ ಯುರೋಪಿಯನ್ ರಾಷ್ಟ್ರಗಳು, ನೇಟೋ ಅವರು ಮತ್ತೆ ಯುರೋಪಿಯನ್ ಯೂನಿಯನ್, ಇಂಡಿವಿಜುವಲ್ ಕಂಟ್ರೀಸ್, ಜರ್ಮನಿ, ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್, ಇವ್ರುಗಳು ಎಲ್ಲಾನು ಹೇಗೆ ಅಂದ್ರೆ ಒಂದ್ ರೀತಿನಲ್ಲಿ ನಿಲ್ಸೋ ಪ್ರಯತ್ನದಲ್ಲೇ ಮಾತುಕತೆಗೆ ನಡೆಸಿದರೆ ಇರಾನಿಯನ್ ಟಾಪ್ ಅಥಾರಿಟಿಗೂ ನಾವು ತಿಳಿಸಿದ್ದಾರೆ ಕೂಡ. ನೋಡಿ, ಸ್ಪೇನ್ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಮೊದ್ಲಿಗೆ ಅಮೆರಿಕ ಅಲ್ಲಿ ನೆಲೆ ಕೇಳಿದ್ರು ನೌಕಾನೆಲೆ, ಇಲ್ಲ ನಾವು ಕೊಡೋದಿಲ್ಲ ಅಂದ್ರು. ಟ್ರಂಪ್ ಇಂದ ಇನ್ಸ್ಟೆಂಟ್ ರಿಯಾಕ್ಷನ್ ಏನಿತ್ತು, ನಿಮ್ಮ ಜೊತೆ ನಾವು ಎಲ್ಲಾ ಆಯಾಮಗಳ ಸಂಬಂಧವನ್ನು ಈ ಕ್ಷಣದಿಂದ ಕಟ್ ಮಾಡ್ತಾ ಇದ್ದೇವೆ, ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ ಅಂದ್ರು. ಈಗ ಮೊನ್ನೆ ದಿನ ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಲ್ಲಿ ತೊಂದರೆ ಆದಾಗ ಅದೀಗ ಎಲ್ಲಿದೆ, ಗ್ರೀಸ್ಗೆ ಹೋಗಿದೆ ರಿಪೇರಿಗೆ. ಅದೇ ರೀತಿ ನಿಮ್ಗೆ ಇನ್ನೊಂದು ಕೂಡ ಹೋಗಿದೆ, ಟ್ರಿಪೋಲಿ ಹೋಗ್ತಾ ಇದೆ ಸರ್. ಈಗ ಟ್ರಿಪೋಲಿ ಹೋಗ್ತಾ ಇದೆ. ಇನ್ನೊಂದಕ್ಕೆ ಅವರೇ ಅಮೆರಿಕನ್ ಸೋಲ್ಜರ್ಸ್ ಬೆಂಕಿ ಹಚ್ಚಿದ್ದಾರೆ ಅಂತ. ಇಲ್ಲ, ಅದು ಅವ್ರು ಹೇಳಿದ್ದು ಮೊದಲು ವಾಷಿಂಗ್ ರೂಮ್ ಏರಿಯಾ ಇಂದ ಬೆಂಕಿ ಹತ್ಕೋತು ಚಿಕ್ಕ ಕಡೆಗೆ ಬಂತು, ಆಯ್ತು, ನಾವೇ ಅದನ್ನ ಆಮೇಲೆ ನಂದಿಸಿದ್ವಿ, ಈ ಕ್ಷಣದಲ್ಲೇ ಉಪಯೋಗಕ್ಕೆ ಬರೋದಿಲ್ಲ, ಹಾಗಾಗಿ ರಿಪೇರಿಗೆ ಕಳ್ಸಿದೀವಿ. ಎಲ್ಲಿ ಕಳ್ಸಿದ್ರು ಅಂತ ಯಾರಿಗೂ ಸ್ಪಷ್ಟತೆ ಇರಲಿಲ್ಲ. ಅದ್ ಕೊನೆಗೆ ಹೋಗಿದ್ ಗ್ರೀಸ್ಗೆ ಆಕ್ಚುಲಿ, ಅಲ್ಲಿ ನಡೀತಾ ಇದೆ. ಈಗ ಸಮಸ್ಯೆ ಇನ್ನೊಂದೇನು ಅಂದ್ರೆ ಮುಖ್ಯವಾಗಿ ಈಗ ಇರಾನ್ ಗೆದ್ರ ಇಲ್ಲ, ಅಮೆರಿಕ ಗೆದ್ರ ಇಲ್ಲ, ಇಸ್ರೇಲ್ ಗಿದ್ರೆ ಇಲ್ಲ. ಆರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ರಷ್ಯಾ ಗೆದ್ದಿರೋದು ಈಗ ಆಕ್ಚುಲಿ. ನೋಡಿ, ಅವ್ರು ಈ ವರ್ಷ ಮಾರ್ಚ್ 31ಕ್ಕೂ ಮುಗಿಯುವಂತ ಆರ್ಥಿಕ ವಾರ್ಷಿಕ ಏನು ಗಳಿಕೆ ಇದೆ ಅವ್ರದ್ದು ಆಯಿಲ್ ಟ್ರೇಡ್ ಇಂದ $20 ಬಿಲಿಯನ್ ಎಕ್ಸ್ಟ್ರಾ ಬರ್ತಾ ಇದೆ ಅವರಿಗೆ, ಹೆಚ್ಚು. ಇದು ಮತ್ತೆ ಈ ದಿನ ಬೆಳಗ್ಗೆ ಇನ್ನೊಂದೇನಾಯ್ತು, ಟ್ರಂಪ್ ಏನ್ ಮಾಡಿದ, ಇನ್ನೂ 1 ತಿಂಗಳು ಇವತ್ತಿನಿಂದ ಎಲ್ಲಾ ಅಲ್ಲ ಎಲ್ಲರೂ ಇದರಿಂದ ರಷ್ಯಾದಿಂದ ತೈಲ ಖರೀದಿ ಮಾಡಬಹುದು ಅಂದ್ರು. ಇದು ಎಲ್ಲ ಸಡಿಲ ಮಾಡ್ತಾ ಇರೋದು ಯಾಕೆ, ಯುದ್ಧ ನಿಲ್ಸ್ಬೇಕು. ಟ್ರಂಪ್ ಇಂದ ನೋಡಿ ಇವತ್ತು ಅವರು ಎಂಫಸೈಸ್ ಮಾಡಿ ಹೇಳಿರೋ 2 ಪಾಯಿಂಟ್, ವಿ ಹ್ಯಾವ್ ಒನ್, ನೆಕ್ಸ್ಟ್ ವಿ ಆರ್ ವೈಂಡಿಂಗ್ ಅಪ್ ನಾವ್ ಅವರ್ ಆಪರೇಷನ್ಸ್ ದೇರ್. ಇಸ್ರೇಲ್ ಮತ್ತೆ ಅಮೆರಿಕ ಸೇರ್ಕೊಂಡು ಜಾಯಿಂಟ್ ಆಪರೇಷನ್ ನಾವು ಇರಾನ್ ನಲ್ಲಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಇದನ್ನೆಲ್ಲ ತಕೊಂಡ್ರೆ ಇನ್ನು ಯುದ್ಧ ಮುಗಿತಾ ಇದೆ. ನೆಕ್ಸ್ಟ್ ಶಾಂತಿ ಮಾತುಕತೆ ಅವ್ರು ಒಬ್ರೇ ಮಾಡೋದಲ್ಲ, ಅಮೆರಿಕ ಇಸ್ರೇಲ್ ಸೇರ್ಕೊಂಡು ಇರಾನ್ ಜೊತೆ ಮಾತಲ್ಲ, ಅವರು ಬರಬಹುದು. ಇವ್ರೇನ್ ನೋ ಸೀಸ್ ಫೈರ್, ಬಟ್ ವಿ ವಾಂಟ್ ಟು ಸ್ಟಾಪ್ ದ ವಾರ್. ಫೈನ್ ವಿ ವಿಲ್ ನಾಟ್ ನೋ ಫಸ್ಟ್ ಯೂಸ್ ಅಂದಂಗ. ಈಗ ಅವರು ಕೊಡ್ಬೇಕು ಯಾವ ರೀತಿನಲ್ಲಿ, 1-2-3 ಈ ರೀತಿನಲ್ಲಿ ಅವರು ತಮ್ಮ ಕಾರ್ಡ್ ನ ಪ್ಲೇ ಮಾಡ್ತಾರೆ. ಅದು ಆಗತ್ತೋ ಆಗೋದಿಲ್ವಾ ಅನ್ನೋ ಇನ್ನು 2-3 ದಿನದಲ್ಲೇ ಇದೆಲ್ಲ, ಅದು ಮುಂದಿನ ವಾರದ ನಂತರ ಅಷ್ಟೊಂದಾಗಿ ಏನು ನಡೆಯೋದಿಲ್ಲ ಈ ಯುದ್ಧ. ಮಾತುಕತೆಗೆ ಸಜ್ಜು ನಡೀತಾ ಇದೆ ಈಗ. ಚೈನಾ ಕೂಡ ಆಫರ್ ಮಾಡಿದ್ರು, ಅವರು ಕೂಡ ಹೇಳಿದ್ದಾರೆ ಇರಾನ್ ನಲ್ಲಿ ಟಾಪ್ ಅಥಾರಿಟೀಸ್ಗೆ ಹೆಚ್ಚು ಕಡಿಮೆ ಮಾತಿಗೆ ಅವರು ರೆಡಿ ಆಗಿದ್ರೆ ಯಾವ್ದೋ 3rd ಕಂಟ್ರಿ ಮೀಡಿಯೇಷನ್ ಇಂದ 4th ಪ್ಲೇಸ್ ನಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಡೈರೆಕ್ಟ್ ನ್ಯಾಷನಲ್ ಲೀಡರ್ಸ್ ಅಲ್ಲಿದ್ರೆ ಅವರವರ ಪ್ರತಿನಿಧಿಗಳನ್ನ ಕಳಿಸ್ತಾರೆ, ಒಂದು ಡ್ರಾಫ್ಟ್ ತಯಾರಿ ಆಗತ್ತೆ, ಅದು 3 ರಾಷ್ಟ್ರಗಳನ್ನು ಮಾತುಕತೆ ನಡೆಯುತ್ತೆ, ಒಂದು ಶಾಂತಿ ಒಪ್ಪಂದ ಮಾಡ್ಕೊಳ್ತಾರೆ. ಯುದ್ಧ ವಿರಾಮ ಅಲ್ಲದೆ ಒಪ್ಪಂದ ಅಂತ ಮಾಡ್ಕೊಳ್ತಾರೆ, ಅದಕ್ಕೆ ತಯಾರಿಗೆ ನಂತರ ಯುದ್ಧ ವಿರಾಮ ಹಾಗೆ ಆಗತ್ತೆ. ದೇಶ ಅಂದ್ರೆ ಬಸವರಾಜರ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ. ಒಂದ್ ಕಡೆ 53% ಅಷ್ಟು ಅಮೆರಿಕನ್ನರು ಒಂದು ಮಾತು ಹೇಳ್ತಾ ಇದ್ದಾರೆ, ತುಂಬಾ ಈ ಒಂದು ಯುದ್ಧದಿಂದ ಇಸ್ರೇಲ್ಗೆ ಬೆನಿಫಿಟ್ ಆಗುತ್ತೆ ವಿನಃ ಅಮೆರಿಕಕ್ಕೆ ಯಾವುದೇ ರೀತಿ ಲಾಭ ಇಲ್ಲ.
ಆಲ್ರೆಡಿ ಅಮೆರಿಕಲ್ಲಿ ತನ್ನ 13 ಜನ ಸೈನಿಕರನ್ನು ಕಳೆದುಕೊಂಡಿದೆ, ಒಂದು 230 ಜನಗಳಿಗೆ ಗಾಯವಾಗಿದೆ ಇಲ್ಲಿ ಅಂತ ಒಂದಿದೆ. ಇದೇ ನವೆಂಬರ್ಗೆ, ಅಂದರೆ ಈ ನವೆಂಬರ್ಗೆ ಅಮೆರಿಕದಲ್ಲಿ ಮಧ್ಯಂತರ ಚುನಾವಣೆ ಒಂದು ಕಡೆ ಇದೆ, 2028ಕ್ಕೆ ಅಮೆರಿಕದ ಅಧ್ಯಕ್ಷ ಚುನಾವಣೆ ಒಂದು ಕಡೆ ಇದೆ ಇಲ್ಲಿ. ಸೊ ಈ ಟ್ರಂಪ್ ನಾನು ಏನು ಪವರ್ ಇಟ್ಕೊಂಡಿದ್ದೀನಿ ಅಂತ ಗೊತ್ತಾಗ್ಲಿಕ್ಕೂ ಒಂದು ಕಾರಣ ಬೇಕಾಗುತ್ತೆ. ಸೊ ಇಲ್ಲಿ ಟ್ರಂಪ್ ಟ್ವೀಟ್ ಮಾಡ್ತಿರೋದು ಏನು ಅಂತ ಟ್ರುತ್ತಲ್ಲಿ ನೋಡಿದ್ರೆ, ಗೆಟಿಂಗ್ ವೆರಿ ಕ್ಲೋಸ್ ಟು ಮೀಟಿಂಗ್ ಇಟ್ಸ್ ಅಬ್ಜೆಕ್ಟಿವ್ಸ್ ಅಂಡ್ ಇಂಟೆಂಟ್ಸ್ ಟು ವೈಂಡ್ ಡೌನ್ ಆಪರೇಷನ್ ಸೂನ್ ಅಂತ ಹೇಳಿ ಆಗಲೇ ಇದನ್ನ ಪ್ರಭಾಕರ್ ಅವರು ಹೇಳ್ತಾ ಇದ್ರು. ಇಷ್ಟೆಲ್ಲ ನಾವು ಮುಗಿಸ್ಬಿಡ್ತಾ ಇದ್ದೀವಿ ಅಂತ ಹೇಳಿ. ಈ ಅಮೆರಿಕ ಒಂದು ಯುದ್ಧದ ಕಾರ್ಯಾಚರಣೆ ನಾನೇ ಮುಗಿಸ್ಬಿಡ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಇರಾನ್ ಏನೂ ಮುಗಿದಿಲ್ಲ ನಾನು ಇನ್ನೂ ಉಳಿದಿದ್ದೀನಿ ಅಂತ ಅದು ಹೇಳ್ಕೊಳ್ಳೋಕ್ಕೂ ವ್ಯತ್ಯಾಸ ಇರಲ್ವಾ ಇಲ್ಲಿ ಅಂತ? ಖಂಡಿತ ಇರುತ್ತೆ. ಈಗ ಅಮೆರಿಕಾದಲ್ಲಿ 53% ಜನ ಟ್ರಂಪ್ ಅನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಿ ತಾವು. ಅದೇ ಇಸ್ರೇಲ್ ಮೇಲೆ ಭಾರಿ ದಾಳಿಯಾಗಿ ಇಸ್ರೇಲ್ ನಾಶದ ಹಂತಕ್ಕೆ ಬಂದಾಗ 100% ಅಮೆರಿಕನ್ರು ಟ್ರಂಪ್ ಹಿಂದೆ ನಿಂತ್ಕೊಳ್ತಾರೆ ಇಸ್ರೇಲ್ ಅನ್ನ ಉಳಿಸಿ ಅಂತ. ಯಾಕೆಂದ್ರೆ ಇಸ್ರೇಲ್ ಜನಾಂಗ ಅಮೆರಿಕದಲ್ಲಿ ಅಷ್ಟು ಮುಖ್ಯವಾಗಿದೆ. ಆದ್ರಿಂದ ಇವತ್ತು ಇರಾನ್ ತಾನು ಕಾಲ್ ಕೆರೆದು ಹಮಾಸ್ ಮೂಲಕ ಯುದ್ಧ ಶುರು ಮಾಡಿಸಿತು, ಪ್ರತಿಷ್ಠೆ ಮಾಡಿಕೊಂಡು ಇಸ್ರೇಲ್ ಅಮೆರಿಕ ಒಂದಾಗಿ ಇರಾನ್ ಮೇಲೆ ದಾಳಿ ಮಾಡಿತು. ಸಂಪನ್ಮೂಲ ಅಮೆರಿಕದ್ದು ಹೆಚ್ಚು ಖರ್ಚಾಯ್ತು. ಆದ್ರೆ ಲಾಭಕ್ಕಿಂತ ಅಮೆರಿಕದ ಪ್ರತಿಷ್ಠೆ ಇದೆಯಲ್ಲ, ಇಸ್ರೇಲ್ ಅನ್ನ ಉಳಿಸ್ಬೇಕು ಅನ್ನುವ ಪ್ರತಿಷ್ಠೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಈಗ ನಾವು ಟ್ರಂಪ್ನ ಏನೇ ಬೈಬೋದು. ಈಗ ಯುದ್ಧಕ್ಕೆ ಸಂಪನ್ಮೂಲ ಬೇಕು ಅಂತ ಹೇಳಿ ಸೆನೆಟಿಗೆ ಹೋದ್ರು, ಎಲ್ಲ ವಿರೋಧ ಮಾಡ್ತಾರೆ ಅಂತಿದ್ರು, ಅಪ್ರೂವ್ ಮಾಡಿದ್ರು ಬಡ್ಜೆಟ್ ಅನ್ನ. ದೇ ಅಪ್ರೂವ್ಡ್ ದಿ ಬಡ್ಜೆಟ್ ಆಫ್ ದಿ ವಾರ್. ಸೊ ಹಾಗೆ ಈಗ ಬರುವ ಲೋಯರ್ ಹೌಸ್ ಅಪ್ಪರ್ ಹೌಸಿನ ಎಲೆಕ್ಷನ್ ಇರ್ಬೋದು. ಟ್ರಂಪ್ ಅನ್ನ ಮೊನ್ನೆ ಆಯ್ಕೆ ಮಾಡಿ ಜನ ಯಾಕೆ ಆಯ್ಕೆ ಮಾಡಿದ್ರು ಅಂದ್ರೆ ನಮ್ಮ ಪ್ರತಿಷ್ಠೆ ಉಳಿಸಕ್ಕೆ ಟ್ರಂಪ್ನೇ ಸರಿ ಅಂತ ಹೇಳಿ ಆಯ್ಕೆ ಮಾಡಿದ್ರು. ಹಾಗೆ ಅಪ್ಪರ್ ಹೌಸ್ ಲೋಯರ್ ಹೌಸ್ ದಲ್ಲೂ ಅವನು ಕಳ್ಕತ್ತಾನೆ ಅಂತ ನನಗೆ ಅನ್ಸಲ್ಲ. ಬಸವರಾಜ್ ಅವರೇ, 28ರಲ್ಲಿ ಬರುವ ಚುನಾವಣೆ ಅವರು ನಿಲ್ಲಕ್ಕಾಗಲ್ಲ. ನೀವು ಹೇಳ್ತಿರೋದಕ್ಕೆ ವ್ಯತಿರಿಕ್ತವಾಗಿ 74% ಅಮೆರಿಕನ್ಸ್ ಹೇಳ್ತಾ ಇದ್ದಾರೆ ಗ್ರೌಂಡ್ ಟ್ರೂಪ್ಸ್ ಅನ್ನ ಇರಾನ್ಗೆ ಕಳುಹಿಸುವುದಕ್ಕೆ ನಮ್ಮ ವಿರೋಧ ಇದೆ. ಇದು ಇನ್ನೆಲ್ಲಾದರೂ ಅಫ್ಘಾನಿಸ್ತಾನ ಮೇಲೆ ಇವರು ಯುದ್ಧ ಮಾಡ್ಕೊಂಡ್ರಲ್ಲ ವರ್ಷಗಟ್ಟಲೆ, ಆ ಥರ ಆಗ್ಬಿಡ್ತಿದ್ದ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಅರ್ಥ ಇದಕ್ಕೆ? 74% ಜನ ಸೈನ್ಯ ಕಳಿಸ್ಬೇಡಿ ಅಂದರೆ ಅಮೆರಿಕಕ್ಕೂ ಇನ್ಫ್ಲೇಷನ್ ಹೊಡೆತ ಬಿದ್ದಿದೆ, ಅಮೆರಿಕದಲ್ಲೂ ಬೆಲೆ ಏರಿಕೆ ಆಗ್ತಾ ಇದೆ. ತೈಲದ ಎಫೆಕ್ಟು ಬರೀ ಭಾರತಕ್ಕೆ, ಬರೀ ಚೀನಾಗೆ, ಬರೀ ಜಪಾನ್ಗೆ ಆಗಲ್ಲ, ಇದು ಅಮೆರಿಕಕ್ಕೂ ಅನ್ವಯಿಸುತ್ತೆ ಅಂತ ಜನಗಳಿಗೆ ಅರ್ಥ ಆಗಿದೆ ಅಲ್ವಾ ಆಫ್ ಲೇಟ್? ಅದು ಖಂಡಿತ ಆರ್ಥಿಕವಾಗಿ ಅಮೆರಿಕದಲ್ಲಿ ಸಮಸ್ಯೆ ಆಗಿದೆ. ಆದ್ರೂ ಪ್ರತಿಷ್ಠೆ ಅಂತ ಬಂದಾಗ ಇಸ್ರೇಲ್ ಜ್ಯೂಸ್ ಅನ್ನ ನಾವು ಉಳಿಸ್ಬೇಕು, ಆ ದೇಶವನ್ನ ಉಳಿಸ್ಬೇಕು ಅಂತ ಬಂದಾಗ ಅಮೆರಿಕ ಸ್ಟ್ಯಾಂಡ್ ಬೈ ಇಟ್ಸ್ ಪ್ರೆಸಿಡೆಂಟ್. ಯಾಕೆಂದ್ರೆ ಇಸ್ರೇಲ್ ಅಮೆರಿಕದ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ದೇಶ. ಅದನ್ನ ಇರಾನ್ ಅರ್ಥ ಮಾಡ್ಕೋಬೇಕು. ನಾನು ಕಾಲ್ ಕೆರೆದು ಇಸ್ರೇಲ್ ಮೇಲೆ ಯುದ್ಧ ಮಾಡಬಾರ್ದು, ಅಮೆರಿಕ ಯಾವ ಕಾರಣಕ್ಕೂ ಬಿಡಲ್ಲ, ಮತ್ತೆ ನಾನು ಎಷ್ಟೇ ಮಾಡಿದ್ರು ಮಧ್ಯಪ್ರಾಚ್ಯ ದೇಶಗಳು ನಮಗೆ ಸಪೋರ್ಟ್ ಮಾಡಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಇರಾನು ಕೂಡ ಮಾತುಕತೆಗೆ ಮುಂದೆ ಬರಬೇಕು, ಅಮೆರಿಕ ಇಸ್ರೇಲು ಕೂಡ ಮಾತುಕತೆಗೆ ಬರಬೇಕು. ಈಗ ವಿಶ್ವದ ಒಪಿನಿಯನ್ ಕೂಡ ಯುದ್ಧ ನಿಲ್ಲಬೇಕು, ಇದು ಮುಂದುವರಿಯುತ್ತಿದೆ. ಶಕ್ತಿಯ ನಿಯಮಗಳಿಗೆ ಒಳಪಟ್ಟು ಬಸವರಾಜ್ ಅವರು ಒಂದು ನಿಮಿಷ. ಸುನಿಲ್ ಅವರೇ, ಈಗ ಬಸವರಾಜ್ ಅವರು ಹೇಳ್ತಿರೋ ಆಶಯಗಳೇನು ಅದ್ಭುತವಾಗಿದೆ. ಈ ತರ ಎಲ್ಲ ಇರಬೇಕು, ಇರಾನ್ ಮಂಡಿ ಊರು ಬಿಡಬೇಕು, ಇರಾನ್ ಮಾತುಕತೆಗೆ ಬಂದ್ಬಿಡ್ಬೇಕು, ಇಸ್ರೇಲ್ ಕಳ್ಕೊಳ್ಳೋಕೆ ಅಮೆರಿಕ ರೆಡಿ ಇಲ್ಲ. ಓಕೆ, ಯಾವ ಇಸ್ರೇಲ್ ಕಟ್ಕೊಂಡು ನನಗೇನಾಗಬೇಕು, ಯಾವ ಅಮೆರಿಕ ಕಟ್ಕೊಂಡು ನನಗೇನಾಗಬೇಕು, ನನ್ನ ಪಾಡಿಗೆ ನನ್ನೆಲ್ಲ ನಾನು ಉಳಿಸ್ಕೊಳ್ತೀನಿ ಅಂತ ಹೇಳಿ ಇರಾನ್ ನಿಂತಿರಬೇಕಾದ್ರೆ ನಾನು ಯಾರ ಮೇಲೂ ಅಟ್ಯಾಕೇ ಮಾಡಿಲ್ವಲ್ಲಪ್ಪ. ನಾನು ಇಸ್ರೇಲ್ ಮೇಲೂ ಹೊಡೆದಿಲ್ಲ, ಅಮೆರಿಕ ಮೇಲೂ ಹೊಡೆದಿಲ್ಲ, ಖಮೇನಿನ ಫಸ್ಟ್ ಸಾಯಿಸ್ತವ್ರು ಅವರು. ನಾನೇನು ಮಾಡಲಿ ಇದಕ್ಕೆ? ಜೂನಲ್ಲಿ ನಡೆದಿತ್ತು, 2025 ವಾರ್ ನಡೆದಿತ್ತು, ಮುಗಿದಿತ್ತು. ಈಗ ಮತ್ತ್ಯಾಕೆ ಆ ಪ್ರಶ್ನೆ ಇರಾನ್ನಲ್ಲಿ ಇರಬಾರ್ದಾ? ಖಂಡಿತವಾಗ್ಲೂ ಇರುತ್ತೆ. ಏನಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ತುಂಬಾ ಸಿಂಪಲ್ ರಮಾಕಾಂತ್ ಅವ್ರೆ. ಇವರು ಅಮೆರಿಕ ಈಗ ಏನ್ ಅಟ್ಯಾಕ್ ಮಾಡ್ತಲ್ಲ, ಐ ಕಮೆಂಡ್ ದ ವೇ IRGC ಇಸ್ ಪ್ರೊಟೆಕ್ಟಿಂಗ್ ಇಟ್ಸ್ ಕಂಟ್ರಿ. ಅಫ್ಕೋರ್ಸ್ ಅವ್ರಿಗೆ ಡ್ಯಾಮೇಜಸ್ ಆಗಿದೆ, ಆದ್ರೆ ಅವ್ರು ಹೇಗೆ ಈಗ ಡಿಫೆಂಡ್ ಮಾಡ್ಕೋತಿದ್ದಾರೆ, ಹೇಗೆ ಅವರು ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ, ದಟ್ ಈಸ್ ಕಮೆಂಡಬಲ್. ಬಟ್ ಈ ಒಂದು ಎಕ್ಸ್ಪ್ಯಾನ್ಷನಿಸ್ಟ್ ಥಿಯರಿ ಏನಿದೆಯಲ್ಲ ಅಮೆರಿಕದು, ಅಂದ್ರೆ ಬೇಸಿಕಲಿ ಈ ಖಮೇನಿಗಳನ್ನ ಅಲ್ಲಿಂದ ತೆಗೆದ್ಬಿಟ್ಟು
ಪ್ಯಾಲವೀಸ್ ನ ಮತ್ತೆ ಅಲ್ಲಿ ಕೂಡಿಸ್ಬಿಟ್ಟು ಒಂದು ಲಿಬರಲ್ ಸೊಸೈಟಿ ಮಾಡಿ ಇದು ಎಲ್ಲಾದ್ರೂ ಬ್ಯಾಕ್ ಡ್ರಾಪ್ ಅಲ್ಲಿ ಅವರ ಒಂದು ಆಯಿಲ್ ಸೆಕ್ಟರ್ ನ ಪ್ರೈವೇಟೈಸ್ ಮಾಡಬೇಕು, ಅದನ್ನ ತಮ್ಮ ಕಂಟ್ರೋಲ್ ತಗೋಬೇಕು ಅಂತ ಅವ್ರು ಅನ್ಕೊಂಡು ಬಂದಿದ್ರು ಇದಕ್ಕೆ. ಬಟ್ ದಟ್ ಈಸ್ ನಾಟ್ ಹ್ಯಾಪನಿಂಗ್ ರೈಟ್ ನೌ ಅಂಡ್ ದ ವೇ ಐ ಸಿ ಇಟ್. ಇನ್ನೊಂದು ಮಾತಿದೆ ಸರ್, ಕೇಳ್ಬಿಡ್ತೀನಿ ಇಲ್ಲಿ. ಇನ್ನೊಂದು ಮಾತಿದೆ, ಟ್ರಂಪ್ ಮಾತಾಡ್ತಾರೆ, ಟೇಕ್ ಓವರ್ ಯುವರ್ ಗವರ್ನಮೆಂಟ್ ಅಂದ್ರೆ ಯೂಶುವಲ್ ಆಗಿ ವೆನಿಜುವೆಲಾದಲ್ಲಿ ಅಧ್ಯಕ್ಷನ್ ಕಿಡ್ನಾಪ್ ಮಾಡ್ಬಿಡೋದು, ಇನ್ನೊಬ್ಬ ಅಧ್ಯಕ್ಷ ರೆಡಿ ಮಾಡೋ ಕೆಲಸ ಮಾಡ್ತಾ ಇದ್ದದ್ದು. ಇರಾನ್ನಲ್ಲೂ ಹಾಗೆ ಆಗುತ್ತೆ ಅಂತ ಹೇಳಿ ದ ಸೋಕಾಲ್ಡ್ ಕೋಟ್ ಅನ್ ಕೋಟ್ ದೊಡ್ಡಣ್ಣ ಅಂದ್ಕೊಂಡಿದ್ರು. ಈಗ ಅಲ್ಲಿ ಜನಗಳಿಗೆ ಕರೆ ಕೊಡ್ತಿರೋದು, ನೀವೇ ನಿಮ್ ಗೌರ್ಮೆಂಟ್ ನ ತಗೊಂಬಿಡಿ, ಟೇಕ್ ಓವರ್ ಮಾಡ್ಬಿಡಿ ಅಂತ ಹೇಳಿದ್ರೆ ನನ್ನ ಕೈಲಿ ಆಗ್ತಿಲ್ಲ ಅಂತ ಅದ್ರ ಅರ್ಥ, ಅಥವಾ ಆಂತರಿಕ ದಂಗೆ ಆಗ್ಲಿ ಅಂತನಾ? ಹೌದು, ಖಂಡಿತ. ಇದು ಈಗ ಏನ್ ಹೇಳಿದಾರೆ ಈ ಸ್ಟೇಟ್ಮೆಂಟ್, ಇಟ್ ಈಸ್ ಟು ಕ್ರಿಯೇಟ್ ಎ ಸಿವಿಲ್ ವಾರ್. ಈಗ ನಿಮ್ಗೆ ಗೊತ್ತಲ್ಲ, ಸಿ ಅವ್ರ ರೆಜಿಮ್ ಸರಿ ಇತ್ತು ಅಂತ ನಾನು ಹೇಳ್ತಿಲ್ಲ. ಇರಾನಿಯನ್ ರೆಜಿಮ್ ಏನಿತ್ತಲ್ಲ, ದ ಫಂಡಮೆಂಟಲಿಸ್ಟ್ ರೆಜಿಮ್ ಏನಿತ್ತು ಅದು ಸರಿ ಇಲ್ಲ. ಈಗ ರಿಪೋರ್ಟ್ಸ್ ಆರ್ ಟು ಬಿ ಬಿಲೀವ್ಡ್, ಅಫಿಷಿಯಲಿ ಅವರೇ ಒಪ್ಕೊಂಡಿದ್ದಾರೆ. ಮೊನ್ನೆ ರಯಾಟ್ಸ್ ಏನಾಗಿತ್ತು, ಅದರಲ್ಲಿ ಇನ್ ಎ ಮಂತ್ 3,000 ಜನ ಅವ್ರ ಪ್ರಕಾರ ಸತ್ತಿದ್ದಾರೆ. ಬಟ್ ಅನ್ಅಫಿಷಿಯಲಿ 12,000 ರಿಂದ 14,000 ಜನ ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಅಫಿಷಿಯಲ್ ರಿಪೋರ್ಟ್ಸ್ ಹೇಳ್ತಾ ಇದೆ. ಬಟ್ ಜನ ಸತ್ತಿರೋದಂತೂ ನಿಜ, ಎಲ್ಲ ಅಲ್ಲಿ ಸರಿ ಇದೆ ಅಂತಲ್ಲ. ಬಟ್ ಒಂದು ವಿಷಯ ನಾವಿಲ್ಲಿ ಏನು ಯೋಚಿಸ್ಬೇಕಂದ್ರೆ, ಅಲ್ಲಿನ ರೆಜಿಮ್ ಚೇಂಜ್ ಮಾಡುವಂತದ್ದು ಅಮೆರಿಕ ಕೆಲ್ಸಾನ ಅನ್ನೋದನ್ನ ನಾವಿಲ್ಲಿ ಯೋಚಿಸ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಜಾಪ್ರಭುತ್ವ ಅನ್ನೋದಿಲ್ಲ, ಅಲ್ಲೇನಿದೆ ಡಿಕ್ಟೇಟರ್ಶಿಪ್ ಇದೆ. ಸೊ ಡಿಕ್ಟೇಟರ್ಶಿಪ್ ಪ್ರಪಂಚದಲ್ಲಿ ಎಲ್ಲೆಲ್ಲಿದೆ, ಎಲ್ಲಾ ಕಡೆನೂ ಹೋಗಿ ತೆಗೆಯುವಂತಹ ಒಂದು ಕೆಲಸ ಏನಿದೆ ಅದು ಅಮೆರಿಕಾದ ಅನ್ನೋ ಪ್ರಶ್ನೆ ನಾವಿಲ್ಲಿ ಮಾಡ್ಬೇಕಾಗತ್ತೆ. ಬಿಕಾಸ್ ಎಲ್ಲೆಲ್ಲ ಅವ್ರು ಹೋಗಿ ಇದಕ್ಕೆ ಟ್ರೈ ಮಾಡಿದ್ದಾರೆ, ಎಲ್ಲಾ ಕಡೆ ಅದು ಹೇಗಿತ್ತು ಅದಕ್ಕಿಂತ ಕೆಟ್ಟದಾಗೆ ಬಿಟ್ಟು ಬಂದಿದ್ದಾರೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಿಸ್ ಫ್ಯಾಕ್ಟ್. ಈಗ ಅವ್ರಿಗೆ ಅರ್ಥ ಆಗಿದೆ ನಾವಿಲ್ಲಿ ಏನು ಮಾಡಕ್ ಆಗಲ್ಲ ಅಂತ. ಯಾಕಂತ ಹೇಳಿದ್ರೆ ಸಿ ವಿ ಹ್ಯಾವ್ ಟು ಅಕ್ಸೆಪ್ಟ್ ದೇ ಆರ್ ಎ ವಾರಿಯರ್ ಕ್ಲಾನ್. ದೇ ವಿಲ್ ಕೀಪ್ ಫೈಟಿಂಗ್. ಲೆಟ್ಸ್ ಅಕ್ಸೆಪ್ಟ್ ದಟ್. ಅವ್ರ ಕೈಲಿ ಆಗ್ತಿಲ್ಲ, ನಾವು ಪ್ರಾಬಬ್ಲಿ ಅವ್ರಿಗೆ ಗೊತ್ತಾಗಿದೆ ವಿ ಹ್ಯಾವ್ ಟು ಸ್ಟೆಪ್ ಬ್ಯಾಕ್. ಇಲ್ಲ ಅಂತ ಹೇಳಿದ್ರೆ ಅವ್ರದೇ ಕಂಟ್ರಿ ಮಿಡ್ ಟರ್ಮ್ ಎಲೆಕ್ಷನ್ಸ್ ಅಲ್ಲಿ ಗೊತ್ತಾಗುತ್ತೆ ಟ್ರಂಪ್ಗೆ ಇದೇನಾಗುತ್ತೆ ಅಂತ ಹೇಳ್ಬಿಟ್ಟು. ಹಿ ವಿಲ್ ಲೂಸ್ ಹಿಸ್ ಮೆಜಾರಿಟಿ. ಅವರಲ್ಲಿ ಇರ್ತಾರೆ, ಬಟ್ ಹಿಸ್ ಪಾರ್ಟಿ ವಿಲ್ ಲೂಸ್ ದ ಮೆಜಾರಿಟಿ ಇನ್ ನವೆಂಬರ್. ಫೈನ್ ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು ಬಸವರಾಜ್ ಅವರೇ, ಥ್ಯಾಂಕ್ ಯು ಪ್ರಭಾಕರ್ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ವೆಯ್ಟ್ ಮಾಡೋಣ. ಆಲ್ರೆಡಿ ಇಸ್ರೇಲ್ ಜೊತೆಗಿನ ಈ ಒಂದು ಯುದ್ಧದ ನಂಟನ್ನು ಕಳಚಿಕೊಳ್ಳಿಕ್ಕೆ ಟ್ರಂಪ್ ಒಂದು ಕಡೆ ಪ್ರಯತ್ನ ಪಡ್ತಾ ಇರುವಂತೆ ಇದೆ. ಇದರ ಮಧ್ಯೆ ಹಮಾಸ್ ಮೇಲೋ ಅಥವಾ ಹೆಜ್ಬುಲ್ಲಾಗಳ ಮೇಲೋ ಒಂದು ವಾರನ್ನು ಇಸ್ರೇಲ್ ಚಾಲ್ತಿಯಲ್ಲಿ ಇಟ್ಟಿದೆ. ಅಮೆರಿಕ ಇರಾನಲ್ಲಿ ಏನಾದರೂ ಮಾಡಿಕೊಳ್ಳಿ, ನಮಗೆ ನಮ್ಮ ಈ ರಿಂಗ್ಸ್ ಆಫ್ ಫೈರ್ ಇದೆಯಲ್ಲ, ನಮ್ಮ ಬಾರ್ಡರ್ ಸುತ್ತಲೂ ಒಂದು ಫೈರ್ ಬೆಂಕಿ ಹಚ್ಚಿದ್ದಾರಲ್ಲ, ಅದನ್ನೆಲ್ಲ ಆರಿಸ್ಕೊಂಡು ಬರ್ತೀವಿ ನಾವು, ಇವರು ನಾವೆಲ್ಲ ಹೆಲ್ಮೆಟ್ ಮಾಡ್ಕೊಂಡು ಬರ್ತೀವಿ ನಾವು, ಹಮಾಸ್ ಅವ್ರನ್ನ, ಹೌತಿಗಳನ್ನು, ಹೆಜ್ಬುಲ್ಲಾಗಳನ್ನ ಅಂತೇಳಿ ಇಸ್ರೇಲ್ ಆ ಒಂದು ಯುದ್ಧದಲ್ಲಿದೆ. ಇದರ ಮಧ್ಯೆ ಆರ್ಥಿಕ ಆಟಕ್ಕೆ ಬರ್ತೀರಾ ಅಂತ ಹೇಳಿ ಇರಾನ್ ಒಂದು ಕಡೆ ಕರೀತಾ ಇದೆ. ಬನ್ನಿ ಎಕನಾಮಿಕ್ ಆಟ ಆಡೋಣ ಸ್ವಲ್ಪ, ಅದ್ರಲ್ಲಿ ನಾವು ಮುಂದೆ ಇದೀವಿ ಬನ್ನಿ ಅಂತೇಳಿ ಅವರು ಕೂಡ ಕರೀತಾ ಇದ್ದಾರೆ. ಇದರ ಮಧ್ಯೆ ಅಮೆರಿಕಕ್ಕೂ ಸಾಕಾದಂತೆ ಕಾಣಿಸ್ತಾ ಇದೆ. ಯಾರು ಗೆದ್ದರು ಯಾರು ಸೋತರು ಬಹುಶಃ ಮುಂದಿನ ವಾರ ಯುದ್ಧದ ದೃಷ್ಟಿಯಿಂದ ನಿರ್ಣಾಯಕ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.